सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। ಪರಬ್ರಹ್ಮ ಸ್ವರೂಪನ ಹಾಗೆ ಪರಬ್ರಹ್ಮ ಅನ್ನುವುದು ಒಂದೇ ಸ್ವರೂಪದಲ್ಲೇ ಇರೋದು. ಪರಬ್ರಹ್ಮಕ್ಕೆ ಪರಬ್ರಹ್ಮ ಅಂತಾನೆ ಹೆಸರು, ಅಥವಾ ಅದನ್ನ ಪರಮೇಶ್ವರ ಅಂತ ಒಂದು ಕರೆದ್ರೆ ಕರಿಬಹುದು. ಮಿಕ್ಕ ಹೆಸರುಗಳು ಬಂತು ಅಂದ್ರೆ ಹೆಸರಿಗೆ ತಕ್ಕಂತೆ ಒಂದು ರೂಪನೂ ಇದೆ. ಈಗ ರಾಮ ಅಂದ್ರೆ ಒಂದು ಬಿಲ್ಲು, ಆ ರೀತಿಯಾದ ಒಂದು ಸ್ವರೂಪ ಇದೆ. ಕೃಷ್ಣ ಅಂದ್ರೆ ಒಂದು ಕೊಳಲು, ನವಿಲುಗರಿ, ಈ ತರ ಏನೋ ಇದೆಯಲ್ಲ. ಹಾಗೆ ಹೆಸರು ಅಂತ ಬಂದ ಕೂಡಲೇ ಒಂದು ರೂಪ, ರೂಪ ಅಂತ ಬಂದ ಮೇಲೆ ಒಂದು ಹೆಸರು. ಆದ್ರೆ ದೇವರಿಗೆ ಹೆಸರು ಅಂತ ಇಲ್ಲ. ಆ ಹೆಸರನ್ನ ಪರಮಾತ್ಮ ಯಾರಿಗೋಸ್ಕರ ಮಾಡ್ದ? ನಮಗೋಸ್ಕರ ಮಾಡ್ದ. ಏನೂ ಇಲ್ಲ ಅನ್ನುವ ವಸ್ತುವನ್ನ ಆಶ್ರಯಿಸ್ಕೊಳ್ಳೋದು ಹೇಗೆ? ಏನೂ ಇಲ್ಲ ಹಿಡ್ಕೊಪ್ಪ ಅಂದ್ರೆ ಹಿಡ್ಕೊಳ್ಳೋದು ಹೇಗೆ ಅಲ್ವಾ? ನಮ್ಮ ಗುರುಗಳು ಹೇಳ್ತಾ ಇದ್ರು, ಯಾವ ಆಶ್ರಯ ಇಲ್ಲದೆ ಕಾಲನ್ನ ಭೂಮಿಗೆ ನಿಲ್ಲಿಸ್ದೆ, ಭೂಮಿಗೆ ತಾಗಿಸ್ದೆ, ಎರಡೂ ಕಾಲ ಮೇಲೆ ನಿಂತ್ಕೊಪ್ಪ. ಹೇಗೆ ಸಾಧ್ಯ ಇದು? ಆಶ್ರಯ ಇಲ್ಲ, ಎರಡು ಕಾಲು ಮೇಲೆತ್ತಿ ನಿಂತ್ಕೊಪ್ಪ ಅಂದ್ರೆ ಯಾವ ರೀತಿ ಆಗತ್ತೆ? ಸಾಧ್ಯ ಇಲ್ಲ. ಆಗ ಮೇಲೆ ನೋಡಿದ್ರೆ ಒಂದು ಹಗ್ಗ ತೂಗುತ್ತಾ ಇದ್ರೆ ಆ ಹಗ್ಗನ ಹಿಡ್ಕೊಂಡ್ರೆ ಆಗ ಎರಡು ಕಾಲು ಮೇಲೆತ್ತಿ ನಿಲ್ಬಹುದು. ನಮ್ಮ ಗುರುಗಳು ಕೊಡ್ತಾ ಇದ್ದಂಥ ಉದಾಹರಣೆ ಇದು. ಹಾಗೆ ನಮಗೆ ಅಲ್ಲಿ ತೂಗಾಡುವ ಹಗ್ಗವಾಗಿರೋದು ಯಾವುದಪ್ಪ ಅಂದ್ರೆ ಆ ದೇವಲೋಕದಿಂದ ಈ ಲೋಕದವರೆಗೆ ಇರುವ ಹಗ್ಗ ನಾವಿಷ್ಟಪಟ್ಟಂತ ದೇವರು. ಅದು ಯಾರು ಬೇಕಾದರೆ ಆಗ್ಬಹುದು. ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ನೀವು ಇಂದ್ರನನ್ನ ಪರಮದೈವ ಅಂತ ಭಾವಿಸ್ತೀರಾ, ಅದನ್ನೇ ಇಟ್ಕೊಳ್ಳಿ. ವೇದಗಳಲ್ಲಿ ಇಂದ್ರನನ್ನ ಪರಮೇಶ್ವರ ಅಂತಾನೆ ಹೇಳಿರೋದಿದೆ. ಆದ್ರಿಂದ ಇಂದ್ರ ಅಂದ್ರೆ ಸ್ವರ್ಗಾಧಿಪತಿ ಅಂತೇನು ಅರ್ಥ ಇಲ್ಲ. ಹಾಗಾಗಿ ಯಾರನ್ನ ನಾವು ಭಾವಿಸಿದ್ರು ನಮ್ಮ ಮನಸ್ಸಲ್ಲಿ ಏನಿರ್ಬೇಕು? ಅದೇ ಪರಮ ಅಂತ ಇರ್ಬೇಕು. ನಾವು ಅದನ್ನ ಇಟ್ಕೊಂಡ್ಬಿಟ್ಟು ಅವರು ವರುಣನನ್ನ ಪೂಜೆ ಮಾಡ್ತಾರೆ, ನಾನು ಇಂದ್ರನ್ ಬಿಟ್ಬಿಡ್ತೇನೆ, ವರುಣನ ಹಿಡಿತೇನೆ. ಅವರು ಅಗ್ನಿಯನ್ನ ಪೂಜೆ ಮಾಡ್ತಾರೆ, ನಾನು ವರುಣನ್ ಬಿಟ್ಬಿಡ್ತೀನಿ, ಅಗ್ನಿನ ಹಿಡ್ಕೊಳ್ತೇನೆ. ಹಾಗೆ ಆಗಬಾರ್ದು ಅಷ್ಟೇ. ಯಾರನ್ನ ಬೇಕಾದರೂ ಪರಮೇಶ್ವರ ಅಂತ ಒಪ್ಕೊಳ್ಬೇಕು. ಆ ಒಪ್ಪಿಕೊಂಡ ಪರಮೇಶ್ವರನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದು ನಮ್ಮನ್ನ ಏನು ಮಾಡುತ್ತೆ? ಮೇಲಿಂದ ತೂಗಿ ಬಿದ್ದ ಹಗ್ಗದ ತರಹ ನಮ್ಮನ್ನ ಉದ್ಧಾರ ಮಾಡುತ್ತೆ. ಇದನ್ನ ನಾವು ಇಲ್ಲಿಯವರೆಗೆ ನೋಡಿದ್ದು. ದೇವಿ ಸಾಕಾರ ರೂಪ ಯಾಕಾದ್ಲು ಅಂತ ಕೇಳಿದ್ರೆ, ನಮಗೆ ಏನೂ ಇಲ್ಲದೆ ಕಾಲೆರಡು ಎತ್ತು ಮೇಲೆ ಅಂದ್ರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಏನೂ ಇಲ್ಲ ಹಿಡ್ಕೊ ಅಂದ್ರೆ ಏನೇನು ಹಿಡ್ಕೊಳ್ಳೋದು? ಅದಕ್ಕಾಗಿ ಹಗ್ಗವಾಗಿ ಬಂದಿದ್ದಾಳೆ. ನಮ್ಮನ್ನ ಉದ್ಧಾರ ಮಾಡುವುದಕ್ಕೆ ತನ್ನ ವಿವಿಧ ರೂಪಗಳನ್ನ ತೋರಿಸ್ತಾ ಇದ್ದಾಳೆ. ಅದು ಭುವನೇಶ್ವರಿ ಇರಬಹುದು, ಭವಾನಿ ಇರಬಹುದು, ಚಾಮುಂಡೇಶ್ವರಿ ಇರಬಹುದು. ಅವಳೇ ನಾವು ದುರ್ಗಾ ಸಪ್ತಶತಿಯಲ್ಲಿ ನೋಡಿದೇವಲ್ಲ, ನಾನು ಈ ಸಮಯದಲ್ಲಿ ಶತಾಕ್ಷಿ ಆಗ್ತೇನೆ, ಆ ಸಮಯದಲ್ಲಿ ನಾನು ದುರ್ಗಾ ಅನ್ನಿಸ್ಕೊಳ್ತೇನೆ. ಹೀಗೆ ನಾನಾ ರೀತಿಯಲ್ಲಿ ನಾನು ಆ ಕಾಲದಲ್ಲಿ ಬರ್ತೀನಿ, ಈ ಕಾಲದಲ್ಲಿ ಬರ್ತೀನಿ, ಅವಾಗ ಈ ರೂಪ. ಇದನ್ನೆಲ್ಲ ಕೊಟ್ಟಿದ್ದೇನರ್ಥ? ಉದ್ಧಾರ ಮಾಡೋದಕ್ಕೆ ಅಮ್ಮ ಇದ್ದಾಳೆ, ನಮ್ಮನ್ನ ಅಮ್ಮ ಕಾಪಾಡ್ತಾಳೆ. ಅವಳು ನೀನು ಯಾವ ರೂಪ ಬಯಸ್ತೀಯ ಆ ರೂಪದಲ್ಲಿ ಬರ್ತಾಳೆ. ಇಷ್ಟನ್ನು ನಾವು ಭರವಸೆಯಾಗಿ ಇಟ್ಕೊಂಡು ಯಾವ ರೂಪವನ್ನ ಇಷ್ಟ ಬಂದ್ರೆ, ಅಮ್ಮ ಅಂದ್ರೆ ಅಮ್ಮ, ಅಪ್ಪ ಅಂದ್ರೆ ಅಪ್ಪ, ಯಾರನ್ ಬೇಕಾದ್ರು. ಅದಕ್ಕೆ ನಾವು ಇಲ್ಲಿ ಹೇಳುವಾಗ ತ್ವಮೇವ ಮಾತಾ ತ್ವಮೇವ ಪಿತಾ, ಎಲ್ಲ ನೀನೇ, ನೀನೇ ವಿದ್ಯಾ, ನೀನೇ ಐಶ್ವರ್ಯ, ನೀನೇ. ಈಗ ನಾವು ವೈಸ್ವರ್ಸ ಹೀಗೂ ಯೋಚನೆ ಮಾಡಬೇಕು. ಐಶ್ವರ್ಯ ಇದ್ರೆ ಆ ನನ್ನ ಐಶ್ವರ್ಯ ಪರಮೇಶ್ವರ, ಆ ರೀತಿ ಭಾವಿಸಿಕೊಂಡಾಗಲೂ ಕೂಡ ಐಶ್ವರ್ಯ ಏನ್ ಮಾಡಲ್ಲ, ನಮ್ಮನ್ನ ಕಟ್ಟಿ ಹಾಕಿಡಲ್ಲ. ಅದು ನಮ್ಮನ್ನ ತೆರೆಯುತ್ತೆ, ಬಿಚ್ಚಿ ಕೊಡುತ್ತೆ, ಬಿಟ್ಟು ಕೊಡುತ್ತೆ. ಆ ರೀತಿಯಾದ ಒಂದು ಭಾವನೆಯಲ್ಲಿ ನಾವು ಬದುಕೋದಕ್ಕಾಗಿ ಇಷ್ಟು ಕಾಲದಲ್ಲಿ ನಾವು ನೋಡಿದ್ದು ದೇವಿಯದು ಮೊದಲಿಗೆ ಸ್ವರೂಪವನ್ನ ನೋಡಿದ್ವಿ, ಆಮೇಲೆ ಮಂತ್ರ ರೂಪ ನೋಡಿದ್ವಿ.
ಯಾವ ಮಂತ್ರವನ್ನ ಹಿಡ್ಕೊಂಡು ಜಪಿಸಿದರೂ ಕೂಡ ನಾವು ದೇವಿಯನ್ನ ಮುಟ್ಟುತ್ತೇವೆ ಅನ್ನುವುದನ್ನ ಅನೇಕ ಮಂತ್ರಗಳಲ್ಲಿ ನೋಡಿದ್ವಿ. ಯಾವುದು? ಶ್ರೀ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕ. ಅದು ಹೇಗೆ ಮಂತ್ರ ಅನ್ನೋದನ್ನು ನಾವು ಅವತ್ತು ನೋಡಿದ್ದೇವೆ. ಭಂಡ ಅನ್ನೋದು ನಮ್ಮ ಜೀವ, ನಮ್ಮ ಜೀವವನ್ನು ಸುತ್ತುಗಟ್ಟಿರುವ ಆಸುರಿ ಶಕ್ತಿನೇ ನಮ್ಮ ಒಂದು ಅಂದ್ರೆ ಅಹಂ 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 ಅನ್ನೋದು, ಅದೆಲ್ಲ ಶೂನ್ಯಕ ಅನ್ನೋದು ನಮ್ಮ ಈ ಶರೀರ. ಆ ರೀತಿ ತಾತ್ವಿಕವಾಗಿ ಯೋಚನೆ ಮಾಡ್ಕೊಂಡು ಅದನ್ನ ಮಂತ್ರವಾಗಿ ಹಿಡ್ಕೊಂಡ್ರೆ ಅದು ನಮ್ಮನ್ನ ಈ ಪ್ರಪಂಚಕ್ಕೆ ಬಂಧಿಸೋಲ್ಲ. ಆ ರೀತಿ ನಾಮಗಳನ್ನ ಉದ್ದಕ್ಕೆ ನೋಡಿದ್ವಿ. ಮಂತ್ರ ಸ್ವರೂಪ ಆಯ್ತು. ಅದನ್ನ ತಗೊಂಡ ಮೇಲೆ ಸಾಧನಾ ಮಾರ್ಗಕ್ಕೆ ಹೋದಾಗ ಪ್ರಾಣ ಅಪಾನಗಳನ್ನ ನಿಗ್ರಹಿಸಿ ಒಳಗಡೆ ನಾವು ಆ ಕುಂಡಲಿನಿ ಮಲಗಿದ್ದ ಕುಂಡಲಿನಿಯನ್ನ ಮೇಲೆತ್ತಿದರೆ ಅದು ಸಾಗುವ ದಾರಿಯಲ್ಲಿ ಏನೇನನ್ನ ನೋಡ್ತಾ ಹೋಗ್ತೇವೆ, ಏನೇನು ಸಿದ್ಧಿಗಳನ್ನ ಪಡೀತಾ ಹೋಗ್ತೇವೆ. ಆ ಏನೇನು ಸಿದ್ಧಿಯಿಂದ ಕೊನೆಯಲ್ಲಿ ಸಿದ್ಧಿಗಳ ಕಡೆಗೆ ಆಕರ್ಷಿತರಾಗಬಾರದು, ಸಿದ್ಧಿಯ ಫಲದ ಕಡೆಗೆ ಹೋಗಬಾರದು. ಅದನ್ನು ನಾಮಗಳಲ್ಲಿ ನೋಡಿದ್ವಿ ನಾವು. ಕೊನೇ ಗುರಿ ಸುಧಾಸಾರ, ಅಲ್ಲಿಯವರೆಗೆ ಸಹಸ್ರಾರ, ಅಲ್ಲಿಯವರೆಗೆ ನಮ್ಮ ಗತಿ ಇದ್ದರೆ ಆಮೇಲೆ ಏನು ಬೇಕಾಗೇ ಇಲ್ಲ ನಮಗೆ. ಅಷ್ಟನ್ನು ನೋಡಿದ್ವಿ. ಹಾಗೆ ದೇವಿಯ 3 ಸ್ವರೂಪವನ್ನ ನೋಡಿ ಆ 3 ಸ್ವರೂಪವನ್ನ ಭಜಿಸುವಾಗ ಯಾವ ಸ್ವರೂಪನ್ನೇ ಭಜಿಸೋಣ, ಯಾವ ಸ್ವರೂಪವನ್ನೇ ಆಶ್ರಯಿಸೋಣ, ಯಾವುದೂ ದೋಷ ಅಲ್ಲ. ಅದನ್ನ ಆಶ್ರಯಿಸುವಾಗ ನಮಗೆ ಬರುವ ಅಡಚಣೆಗಳು ಏನು, ಆ ಅಡಚಣೆಗಳಿಂದ ಬಿಡುಗಡೆ ಆಗೋದು ಹೇಗೆ, ಅದನ್ನ ನಾವು ಆರಂಭ ಮಾಡಿದ್ದಲ್ಲಿ ನೀರಾಗ ರಾಗ ಮಥನಿ ಅಲ್ಲಿಂದ ಆರಂಭ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲನೆಯದಾಗಿ ಎಲ್ಲ ಜೀವಿಗಳನ್ನು ಕೂಡ ಬಂಧಿಸುವುದಕ್ಕೆ ಪ್ರಧಾನ ಕಾರಣ ಯಾವುದು ಅಂದ್ರೆ ರಾಗ. ರಾಗ ಅಂದ್ರೆ ಪ್ರೀತಿ, ರಾಗ ಅಂದ್ರೆ ಬಣ್ಣ ಅಂತನೂ ಅರ್ಥ ಇದೆ, ರಾಗ ಅಂದ್ರೆ ಆನಂದ ಅನ್ನೋದು ಅರ್ಥ ಇದೆ. ಪ್ರೀತಿನೇ ಆನಂದನ ಕೊಡುತ್ತೆ, ಆದ್ರಿಂದ ಪ್ರೀತಿಯನ್ನೇ ಆನಂದ ಅಂತನೂ ನಾವು ಇಟ್ಕೊಳ್ಬಹುದು. ಮತ್ತೆ ಬಣ್ಣನೇ ಆಕರ್ಷಣೆ ಮಾಡಿ ಪ್ರೀತಿಯನ್ನ ಉಂಟು ಮಾಡುತ್ತೆ, ಆದ್ರಿಂದ ಬಣ್ಣನೂ ಪ್ರೀತಿ. ಸ್ಪಷ್ಟ ಆಗ್ತಿದೆ ಅಲ್ವಾ? ಈ ಸುಂದರವಾದ ಬಣ್ಣ, ಆಹಾ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದೆ, ಒಂದಕ್ಕೊಂದಕ್ಕೆ ಹೊಂದ್ಕೊಂಡಿದೆ, ಆಹಾ ಆಹಾ ಅಂತ ಆ ಬಣ್ಣ ಅದು ಜೋಡಿಸಿರುವ ರೀತಿ ಅದನ್ನ ನೋಡ್ತಾ ನೋಡ್ತಾ ಪಕ್ಕಕ್ಕೆ ಇಡೋಣ ಅನ್ಸಲ್ಲ, ಇನ್ನೊಂದ್ಸಲ ಬರೋಣ, ಅಲ್ಲೇನೋ ಕೆಲಸ ಮಾಡ್ತಾ ಇನ್ನೊಂದ್ಸಲ ಅದನ್ನ ನೋಡೋಣ. ಅದು ರಾಗ. ಅಂದ್ರೆ ಆ ಬಣ್ಣ, ಆ ರೂಪ, ಆ ಆಕಾರ ನಮ್ಮನ್ನೇನು ಮಾಡುತ್ತೆ? ಸೆಳೆಯುತ್ತೆ. ರಾಗ ಅಂದ್ರೆ ಸೆಳೆಯೋದು. ಆ ಸೆಳೆಯುವುದರ ಮೂಲಕ ನಮ್ಗೆ ಅದರಲ್ಲಿ ಪ್ರೀತಿಯನ್ನ ಉಂಟು ಮಾಡುತ್ತೆ. ಅದನ್ನೇ ಗೀತೆಯಲ್ಲಿ ಏನು ಹೇಳಿದ್ದಾರೆ? ಧ್ಯಾಯತೋ ವಿಷಯಾನ್ ಪುಂಸಃ ಅಂತ. ಅದನ್ನೇ 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 ಭಾವಿಸ್ತಾ ಇದ್ರೆ ಅದೇ ಆಗತ್ತೆ. ಆ ರೀತಿಯಲ್ಲಿ ಪ್ರೀತಿ ಎನ್ನುವುದು ಮೊಟ್ಟ ಮೊದಲನೆಯ ಹೆಜ್ಜೆ. ಯಾವುದಕ್ಕೆ? ನಮ್ಮನ್ನ ಕಟ್ಟಿ ಹಾಕುವುದಕ್ಕೆ. ನಮ್ಮನ್ನ ಬಿಡಿಸಕ್ಕೂ ಇಷ್ಟೇ ವ್ಯತ್ಯಾಸ ನೋಡಿ. ಹೀಗ್ ಮಾಡಿದ್ರೆ ಕಟ್ಟುತ್ತೆ, ಹೀಗ್ ಮಾಡಿದ್ರೆ ಬಿಚ್ಚುತ್ತೆ. ಆದ್ರೆ ಆ ಬಿಚ್ಚುವ ಕಟ್ಟುವ ಲೆಕ್ಕ ಇದೆಯಲ್ಲ, ಅದು ಎಷ್ಟು ಬಾಧಾದಾಯಕ. ಬಿಡಿಸ್ಕೊಳ್ಳೋದು ಸುಲಭ ಅಲ್ಲ. ಕಟ್ಟಾಕೊಳ್ಳೋದು ಎಷ್ಟು ಕಷ್ಟನೋ ಬಿಡಿಸ್ಕೊಳ್ಳೋದು ಅಷ್ಟೇ ಕಷ್ಟ. ನಮ್ಮ ಬದುಕನ್ನೇ ನಾವು ನೋಡಿದ್ರೆ ಬಂಧುಗಳ ಜೊತೆಯಲ್ಲಾಗ್ಲಿ ಯಾರ್ದೋ ಸ್ನೇಹ ಗೊತ್ತಾಗ್ದೇನೋ ಗೊತ್ತಿದ್ದೋ ಆಗ್ಬಿಡತ್ತೆ. ಪಕ್ಕದಲ್ಲಿ ಕೂತಿರ್ತಾರೆ ಟ್ರೈನಲ್ಲಿ, 5 ಗಂಟೆ ಒಟ್ಟಿಗೆ ಪ್ರಯಾಣ ಮಾಡಿ ಬಂದಿರ್ತೀವಿ. ಮಾತಾಡ್ತಾ ಮಾತಾಡ್ತಾ ಹೇಗೋ ಸ್ನೇಹ ಬೆಳೆಯುತ್ತೆ. ನನ್ನ ನಂಬರ್ ತಗೊಳ್ರಿ, ನಿಮ್ ನಂಬರ್ ಕೊಡ್ರಿ, ಮತ್ತೆ ಮತ್ತೆ ಮಾತಾಡ್ತಿರ್ತೀನಿ, ಸ್ನೇಹವಾಗಿರೋಣ ಅಂತ ಶುರುವಾಗಿದ್ದು ಏನೋ ಬೇಡದ್ದೋ ಬೇಕಾದ್ದೋ ಬರ್ತಾ ಬರ್ತಾ ನಮ್ಮನೆಗೆ ನೀನ್ ಬನ್ನಿ, ನಿಮ್ಮನೆಗೆ ನಾ, ಹಾಗೆ ಬಂದು ಏನಾಗ್ಬಿಡುತ್ತೆ, ಎಲ್ಲಿತ್ತೋ ಏನೋ ಸ್ನೇಹ ಗಂಟು ಹಾಕೊಂಡ್ಬಿಡುತ್ತೆ. ಜೀವನದಲ್ಲಿ ಅನುಭವ ಇದೆ ಅಲ್ವಾ? ಆಮೇಲೆ ಅವರಿಂದ ಬಾಧೆ ಶುರುವಾದಾಗ, ಅವ್ರು ಕೊಡೋ ಹಿಂಸೆ ಜಾಸ್ತಿ ಆದಾಗ ಬಿಡಿಸ್ಕೋಬೇಕಂದ್ರೆ ಬಿಡಲ್ಲ. ಹೇಗೆ ಬಿಡಿಸ್ಕೊಳ್ಳೋದು ಅಲ್ವಾ? ಈ ರೀತಿ ಜೀವನದಲ್ಲಿ ಕಟ್ಟಾಕೊಳ್ಳೋದು ಏನು, ಅದು ಏನು ಸುಲಭ ಕಟ್ಟಾಕೊಂಡಿಲ್ಲ ನಾವು. ಏನೋ ಸುಮ್ಮನೆ ಟೈಮ್ ಪಾಸ್ ಅಂತ ಮಾತು ಶುರು ಮಾಡಿದ್ವಿ. ಯಾವ ಊರ್ರಿ ನೀವು, ಎಲ್ಲಿ ಇಳಿತೀರಿ ಅಂತ ಮಾತು ಶುರು ಮಾಡಿದ್ವಿ. ಆದರೆ ಎಲ್ಲಿವರೆಗೆ ಬಂದು ಬಿಡುತ್ತದು? ಹಾಗೆ ಕಟ್ಟಿ ಹಾಕಿಕೊಳ್ಳುವುದು, ಬಿಡಿಸಿಕೊಳ್ಳುವುದು ಎರಡೂ ಕಷ್ಟ ಸಾಧ್ಯವಾದದ್ದೇ. ಎರಡಕ್ಕೂ ಸಾಧನ ಯಾವುದು? ರಾಗನೇ. ಎರಡಕ್ಕೂ ಸಾಧನ ರಾಗನೇ. ಅದು ಹೇಗೆ ಅಂತ ಅನ್ನಿಸಿದರೆ, ರಾಗ ಅನ್ನುವುದು ಈಗ ನಾವು ಹೇಳಿದ್ವಿ, ಪರಮಾತ್ಮ ಸೃಷ್ಟಿ ಮಾಡುವಾಗ ಅವನು ರಾಗದಿಂದನೇ ಸೃಷ್ಟಿ ಮಾಡ್ದ. ಅಂದ್ರೆ ಸೋ ಕಾಮಯತ ಮಂತ್ರ, ಆ ಕಾಮ ಅನ್ನೋದೇ ರಾಗ. ಇದು ಏನಪ್ಪ ಸಿಂಪಲ್ ಆಗಿದೆ, ಕಾಮ ರಾಗ ನಮಗ್ ಗೊತ್ತಿದೆ, ಅದಕ್ಕೆ ಯಾಕೆ ಇಷ್ಟೆಲ್ಲ ಅನ್ಕೊಳ್ಬೇಡಿ. ಅಂದ್ರೆ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಹೋಗದೆ ಇದ್ರೆ ಇದು ಅಂದ್ರೆ ಒಂದು ದರ್ಶನ ಅರ್ಥ ಆಗಲ್ಲ ನಮ್ಗೆ. ಮತ್ತೆ ಇದು
ನಿಜವಾಗಿ ನಮ್ಮನ್ನ ಬಂಧಿಸಿರೋದು ಅನ್ನೋದೇ ಗೊತ್ತಾಗಲ್ಲ. ನಾರ್ಮಲ್ ಆಗಿ ನಡೀತಿದೆಯಲ್ಲ, ಆನಂದವಾಗಿ ಇದೆಯಲ್ಲ, ಇದೇನು ಅನ್ನಿಸ್ಬಿಡುತ್ತೆ ನಮ್ಗೆ. ಆ ಆನಂದವಾಗಿ ಇದೆಯಲ್ಲ ಅನ್ನೋದೇ ಕಷ್ಟ ಸಾಧ್ಯವಾದ್ದು. ಅದು ಆನಂದ ಕೊಡ್ತಿದೆ ಅನ್ಕೊಂಡಿದೀವಲ್ಲ, ಅದಕ್ಕೆ ನಮ್ಮಲ್ಲಿ ಹೇಳುತ್ತಾರೆ, ಯಾಕೆ ಅದು ಆನಂದವನ್ನ ಕೊಡ್ತಾ ಇದೆ ಅನ್ನೋ ಭಾವನೆ ಬರುತ್ತೆ ಅಂತ ಕೇಳಿದ್ರೆ, ಸುರೇಶ್ವರರು ಅಂತ ಶ್ರೀ ಶಂಕರಾಚಾರ್ಯರ ಶಿಷ್ಯರು, ಅವರು ಹೇಳ್ತಾರೆ, ಜಡ ಅನೃತ. ಈ ಶರೀರದ ಸ್ವರೂಪ ಏನಪ್ಪಾ ಅಂದ್ರೆ ಜಡ. ಶರೀರದಲ್ಲಿ ಏನಾದ್ರೂ ಕೆಲಸ ಆಗುತ್ತಾ? ಶರೀರದಲ್ಲಿ ಪ್ರಾಣ ಇಲ್ಲ ಅಂದ್ರೆ ಶರೀರ ಕೆಲಸ ಮಾಡುತ್ತೋ? ಇಲ್ಲ. ಆದ್ರಿಂದ ಶರೀರಕ್ಕೆ ಕೆಲಸ ಮಾಡೋ ಶಕ್ತಿ ಇರೋದು ಪ್ರಾಣದಿಂದ, ಚೈತನ್ಯದಿಂದ ಅಲ್ವಾ? ಆದ್ರಿಂದ ಶರೀರದ ಕೆಲಸ ಏನು? ಜಡ. ಮತ್ತೆ ಇದು ನಿಜಾನಾ? ಇಲ್ಲ. ಯಾಕೆಂದ್ರೆ ಇದು ಯಾವಾಗ ಬಿದ್ದೋಗುತ್ತೆ ಗೊತ್ತಿಲ್ಲ. ಇದು ಬಿದ್ದೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಯಾವ ರೂಪ ಬರುತ್ತೆ ಗೊತ್ತಿಲ್ಲ. ಆದ್ರಿಂದ ಇದನ್ನ ಅನೃತ ಅಂತ ಕರೀತಾರೆ. ಜಡ, ಅನೃತ, ಪರಿಚ್ಛಿನ್ನ. ಯಾವುದು ಪರಿಚ್ಛಿನ್ನ ಅಂದ್ರೆ ಹಾಗೆ ವಿಭಜಿತ ಆಗಿದೆ ಅಂತ. ಇದರಿಂದ ಇದನ್ನ ಸೆಪರೇಟ್ ಮಾಡುವಾಗ ಒಂದು ಹಾಕ್ತಿವಲ್ಲ, ಆ ಶಬ್ದಕ್ಕೆ ಪರಿಚ್ಛಿನ್ನ ಅಂತಾರೆ. ಆದ್ರಿಂದ ಈ ಶರೀರನ ಆ ಶರೀರದಿಂದ ಬೇರೆ ಮಾಡುವಾಗ ಇದನ್ನ ಪ್ರಸನ್ನಾಕ್ಷಿ ಅಂತ ಕರೆಯುವಾಗ, ಅದನ್ನ ಸರಳ ಅಂತ ಕರಿಬೇಕಾದ್ರೆ ಅದನ್ನೊಂದು ಪರಿಚ್ಛಿನ್ನ ಮಾಡ್ತಿದೆಯಲ್ಲ, ಆ ಶರೀರನ ಈ ಶರೀರನ ಆ ವಿಭಜನೆ ಮಾಡುವುದಕ್ಕೆ ಇರೋದೇನಿದೆ ಈ ಜಡವಾದ ಶರೀರ. ಈ ಜಡವಾದ ಶರೀರದ ಜೊತೆಯಲ್ಲಿ ನಿತ್ಯವಲ್ಲದ್ದಿದು. ಯಾವಾಗ ಬಿದ್ದೋಗುತ್ತೆ ಗೊತ್ತಿಲ್ಲ. ಆದ್ರಿಂದ ಜಡ, ಅನೃತ, ಪರಿಚ್ಛಿನ್ನ, ದೇಹ ಧರ್ಮ. ಇದು ದೇಹದ ಧರ್ಮ. ಈ ಒಳಗಡೆ ಇರೋದು ಇದೆಯಲ್ಲ, ಒಳಗಡೆ ಇರೋದು ಯಾವುದು? ಮನಸ್ಸು, ಬುದ್ಧಿ. ಅದೇ ನಮಗ್ ಕಾಣಲ್ಲ. ಅಹಂ, ನಾನು ಅನ್ನೋದು ಕಾಣಲ್ಲ, ಅನುಭವಕ್ಕೆ ಬರುತ್ತೆ. ಮನಸ್ಸು, ಬುದ್ಧಿನೂ ಅನುಭವಕ್ಕೆ ಬರುತ್ತೆ, ಕಾಣಲ್ಲ. ಅದನ್ನ ಮೀರಿ ಒಳಗಡೆ ಒಂದಿದೆಯಲ್ಲ, ಮನಸ್ಸಿಗೆ, ನನ್ನ ಮನಸ್ಸಿಗೆ ಅಂತ ಹೇಳ್ಕೊಳಕ್ಕೆ, ನನ್ನ ಬುದ್ಧಿಗೆ ಅಂತ ಹೇಳೋಕೆ ಆ ನನ್ನ ಅನ್ನೋದಕ್ಕೊಂದಿದೆಯಲ್ಲ, ಅದು ಚಿದಾತ್ಮ ಅಂತ. ಆ ಚಿದಾತ್ಮಕ್ಕೆ ಏನಿಲ್ಲ, ದೇಹ ಧರ್ಮವಾದಂಥ ಜಡ ಅನ್ನೋದು ಇಲ್ಲ, ಹಾಗೆ ಅನೃತ ಅನ್ನೋದು ಇಲ್ಲ. ಅದು ಯಾವಾಗಲೂ ಸತ್ಯ. ನಾವು ಮೇಲಿಂದ ನಾಮ ನೋಡ್ಕೊಂಡ್ ಬಂದಿದ್ದೀವಲ್ವಾ, ಅದು ಸತ್ಯ ಅಂದ್ರೇನು? ಒಂದೇ ರೂಪದಲ್ಲಿರುತ್ತೆ, ರೂಪ ಪರಿವರ್ತನೆ ಆಗಲ್ಲ. ಇದು ರೂಪ ಪರಿವರ್ತನೆ ಆಗತ್ತೆ. ಚಿಕ್ಕದಾಗಿದ್ದಾಗ ಒಂಥರ, ದೊಡ್ಡದಾಗ್ತಾ ಆಗ್ತಾ ಒಂಥರ ಏನೇನೋ ಬದಲಾವಣೆಗಳಾಗತ್ತೆ. ಆದ್ರೆ ಒಳಗಿರೋದು ಯಾವಾಗ್ಲೂ ಒಂದೇನೆ. ಒಳಗಿರೋದಕ್ಕೆ ವಯಸ್ಸು ಇಲ್ಲ, ಇದಕ್ಕೆ ಮಾತ್ರ ವಯಸ್ಸು. ಆದ್ರಿಂದ ಅದು ಜಡ ಅನೃತ ಶರೀರದ ಒಳಗೆ ಇದೆಯಲ್ವಾ ಚಿದಾತ್ಮ. ಆ ಆತ್ಮಕ್ಕೆ ಆತ್ಮದ ಸ್ವರೂಪ ಏನು? ಸತ್ಯ, ಜ್ಞಾನ, ಆನಂದ. ಇದು ಅದರ ಸ್ವರೂಪ. ಆ ಸತ್ಯ, ಜ್ಞಾನ, ಆನಂದ ಸ್ವರೂಪವನ್ನ ನಾವೇನ್ ಮಾಡ್ತೀವಿ? ದೇಹಕ್ಕೆ ಸೇರಿಸ್ಕೊಂಡಿದೀವಿ. ಆದ್ರಿಂದಲೇ ಎಷ್ಟು ಚೆನ್ನಾಗಿದೆ ಅಂತ ನಮಗದು ಅನ್ನಿಸ್ತಾ ಇದೆ. ಆ ಚೆನ್ನ ಅನ್ನೋದು ಎಲ್ಲಿದೆ? ಒಳಗಡೆ ಇರೋದ್ರಲ್ಲಿದೆ. ಆದ್ರೆ ನಾವು ಅದು ಅನ್ಕೊಂಡಿಲ್ಲ. ಚೆನ್ನ ಅನ್ನೋದು ಇಲ್ಲೇ ಇದೆ ಅನ್ಕೊಂಡಿದೀವಿ. ಯಾಕೆ ಅಂದ್ರೆ ಒಳಗಿರುವ ಆತ್ಮದಲ್ಲಿರುವ ಸತ್ಯ, ಜ್ಞಾನ, ಆನಂದ ಅನ್ನುವ ರೂಪ ಇದರೊಳಗೆ ನಮಗ್ ಕಾಣ್ತಾ ಇದೆ. ಹೇಗ್ ಕಾಣ್ತಾ ಇದೆ? ಒಬ್ಬರೊಬ್ಬರನ್ನ ನೋಡಿದಾಗ ಮಾತಾಡ್ತೀವಲ್ಲ, ಪ್ರೀತಿಯಿಂದ ಕಾಣುತ್ತೆ. ಅವ್ರು ಕೊಟ್ಟಂತ ತಿಂಡಿ ಅದರಿಂದ ಕಾಣುತ್ತೆ, ಅವ್ರು ಕೊಟ್ಟ ಗಿಫ್ಟು ಅದರಿಂದ ಕಾಣುತ್ತೆ. ಇದೆಲ್ಲ ಸುಖ ಅನ್ನಿಸ್ತಲ್ವಾ? ಆ ಸುಖ ಅನ್ನೋದು ನಿತ್ಯ ಅಲ್ಲ. ಯಾಕೆಂದ್ರೆ ಆ ಗಿಫ್ಟ್ ಹೋಗುತ್ತೆ, ತಿಂದಿದ್ದು ಹೋಗುತ್ತೆ, ಇದೆಲ್ಲ ಹೋಗುತ್ತೆ ತಾನೆ. ಆದ್ರೆ ನಾವು ಅದನ್ನೇ ಸುಖ ಅಂತ ಅನ್ಕೊಂಡು ಆ ಸುಖ ನೆನಪು ಮಾಡ್ಕೊಳ್ತೀವಿ. ಅವ್ರ ಜೊತೆ ಇದ್ದಾಗ ಎಷ್ಟು ಖುಷಿ ಇತ್ತಲ್ವಾ, ಅವ್ರ ಜೊತೆನೆ ಮತ್ತೆ ಇರೋಣ ಅಂತ ನೆನಪು ಮಾಡ್ಕೊಳ್ತೀವಿ. ಅವ್ರ ಜೊತೆ ಮತ್ತೆ ಹೋಗೋಣ, ಅವ್ರಿಗೆ ಫೋನ್ ಮಾಡೋಣ, ಬನ್ನಿ ಅನ್ನೋಣ ಅಲ್ವಾ. ಇದೆಲ್ಲ ಏನು ಮಾಡ್ತಾ ಇದೆ? ಈ ಸುಖವನ್ನ ನೆನಪು ಮಾಡ್ಕೊಂಡು ಈ ಸುಖನ ಮತ್ತೆ ಬೇಕು ಬೇಕು ಅಂತ ಮಾಡಿಸ್ತಾ ಅದು ನಮ್ಮನ್ನ ಏನ್ ಮಾಡ್ತಿದೆ? ಕಟ್ಟುತ್ತಾ ಇದೆ. ಸ್ಪಷ್ಟ ಆಗ್ತಾ ಇದೆಯಾ? ಅಂದ್ರೆ ಇದು ಜೀವನದಲ್ಲಿ ಇರೋದೆ. ಅದನ್ನ ಶಾಸ್ತ್ರ ಯಾವ ರೀತಿಯಲ್ಲಿ ಹೇಳ್ತಾ ಇದೆ ಅಂದ್ರೆ, ಶಾಸ್ತ್ರದಿಂದನೇ ನಮಗೆ ಬಿಡುಗಡೆ ತಾನೆ. ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಹೇಳ್ತಾ ಇರುವ ಮಾತು. ಸುರೇಶ್ವರರು ಹಾಗೆ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಜಡಾನೃತ ಪರಿಚ್ಛಿನ್ನ ದೇಹ ಧರ್ಮ, ಅವುಗಳನ್ನ ನಾವು ಧರ್ಮಾಹ ಚಿದಾತ್ಮನಿ, ಚಿತ್ತಿನ ಮೇಲೆ ಆರೋಪ ಮಾಡಿಕೊಂಡು ನಾನು ಅನ್ನೋದೇ ಇದು ಅಂತ ಇದ್ದೀವಿ. ಆದ್ರೆ ಇದು ನಾನಲ್ಲ. ಹಾಗೆ ಸತ್ಯಜ್ಞಾನ ಆನಂದ ಅನ್ನುವುದು ಇದು ಅನ್ಕೊಂಡಿದ್ದೇವೆ. ಇದು ಸತ್ಯಜ್ಞಾನ ಆನಂದ ಅಲ್ಲ. ಇದನ್ನ ಸತ್ಯಜ್ಞಾನ ಆನಂದ ಅನ್ಕೊಂಡು ಈ ಶರೀರದಿಂದ ಬಂದ ಸುಖನ ನಿತ್ಯ ಅನ್ಕೊಂಡು ನಾವೇನಾಗಿದ್ದೀವಿ? ನಮ್ಮನ್ನ ನಾವೇ ಕಟ್ಟಾಕೊಂಡಿದ್ದೀವಿ. ಆದ್ದರಿಂದ
ರಾಗ ಅಂದ್ರೆ ಏನು ಅಂತ ಸ್ಪಷ್ಟ ಆಯ್ತಾ ಈಗ? ಆದ್ರಿಂದ ಆ ರಾಗ ಎನ್ನುವುದು ನಮಗೆ ಯಾತಕ್ಕೆ ಆಕರ್ಷಣೆ ಆಗುತ್ತೆ ಅದನ್ನೇ ಹೇಳಿದ್ದು. ಬಣ್ಣದಿಂದ ಆಕರ್ಷಣೆ, ವಸ್ತುವಿನಿಂದ ಆಕರ್ಷಣೆ, ಪದಾರ್ಥದಿಂದ ಆಕರ್ಷಣೆ, ಸಂಬಂಧದಿಂದ ಆಕರ್ಷಣೆ. ಇದನ್ನ ಮತ್ತೆ ಮತ್ತೆ ಒಂದು ಸಲ ಅಷ್ಟೇ ಸುಖ ಸಿಕ್ಕಿರೋದು. ನಿಜವಾಗಿ ಹೇಳೋದಾದ್ರೆ ಸುಖ ಸಿಕ್ಕಿರೋದು ಒಂದೇ ಸಲ. ಆದ್ರೆ ಆ ಸುಖದ ನೆನಪು, ಆ ನೆನಪಿನಿಂದ ಮತ್ತೆ ಮತ್ತೆ ನಮ್ಗೆ ಯಾವತ್ತೇ ಮೊಸರನ್ನ ಇಲ್ಲಿ ತಟ್ಟೆಯಲ್ಲಿದೆ, ಕೈಯಲ್ಲಿ ಮೊಸರನ್ನ ಇದೆ. ಅವತ್ತು ಚೆನ್ನೈಯಲ್ಲಿ, ಇದು ಸುಮ್ಮನೆ ನನ್ನ ಅನುಭವ, ಒಂದ್ ದಿವಸ ಚೆನ್ನೈಯಲ್ಲಿ ಮೊಸರನ್ನ ಉಪ್ಪಿನಕಾಯಿ ಹಾಕಿ ಒಂದು ಬಾಳೆಲೆಯಲ್ಲಿ ಕಟ್ಟಿಕೊಟ್ಟು ತಿಂದಿದ್ದು. ಎಂಥ ಅದ್ಭುತ! ಬಹುಶಃ ಅದು 2 ದಿವಸ ಹಸ್ಕೊಂಡಿದ್ದರಿಂದ ತುಂಬಾ ತೃಪ್ತಿ ರುಚಿ ಕೊಟ್ಟಿರ್ಬೋದು. ಆದ್ರೆ ಮೊಸರನ್ನ ಕೈಗೆ ಬಂದಾಗೆಲ್ಲ ಅವತ್ತು ಎಷ್ಟು ರುಚಿಯಾಗಿತ್ತು ಅಂದ್ರೆ ಆ ಸ್ಮೃತಿ ಇದೆ ನೋಡಿ. ಇಲ್ಲಿರೋ ಅನ್ನದಲ್ಲ ರುಚಿ ಇರಬಹುದು, ಇಲ್ಲದೆ ಇರ್ಬೋದು, ಅದು ಇದು ಸುಖ ಕೊಡ್ತಾ ಇದೆ. ಗಮನಿಸಿ ನೋಡಿ, ಪ್ರಪಂಚನ ನಾವು ಸುಖ ಅನ್ಕೊಂಡಿದ್ದೇವಲ್ಲ, ಇದು ನಿಜವಾದ ಸುಖ ಅಲ್ಲ. ಅವತ್ತಿನ ನೆನಪಿದೆಯಲ್ಲ, ಆ ನೆನಪಿನಿಂದ ಇದು ಸುಖ ಅನ್ನಿಸ್ತಾ ಇದೆ. ನಿಜವಾಗಿ ಅದು ಸುಖ ಅಲ್ಲ. ಯಾವತ್ತೋ ಒಂದು ದಿನ ತಿಂದ ನಾಲಿಗೆ ಮೇಲಿನ ರುಚಿ, ಅವತ್ತು ತಿಂದ ರುಚಿ ಇವತ್ತಿಲ್ಲ ಬಿಡಿ ಅಂದ್ರೂ ಆ ರುಚಿ ನೆನಪಲ್ಲಿ ಇದನ್ನು ರುಚಿಸುತ್ತೆ. ನಿಜವಾಗಿ ರುಚಿ ಇದನ್ನು ಮೀರಿಸಿದ ರುಚಿ ಇದ್ದಿರಬಹುದು, ಅವತ್ತಿನ ರುಚಿಗಿಂತ ಇದು ರುಚಿ ಇರಬಹುದು. ಆದ್ರೆ ಅವತ್ತು ಯಾವತ್ತೋ ರುಚಿ ಇತ್ತಲ್ಲ. ಪ್ರತಿಯೊಂದು ಹಾಗೆ ನಮ್ಮ ಜೀವನದಲ್ಲಿ ಇದು ಶಾಸ್ತ್ರ ಹೇಳಿತು ಅಂತ ನಂಬೋದಲ್ಲ. ಇದೆಲ್ಲ ನಾವೇನಂದ್ರೆ ಯಾಂತ್ರಿಕವಾಗಿ ನಡೆದು ಬಿಟ್ಟಿದೀವಲ್ಲ, ಆದ್ರಿಂದ ನಾವು ನೋಡ್ಕೊಂಡಿಲ್ಲ. ಇದನ್ನ ನೋಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಿರೋದು. ಯಾವುದು ನಿಮ್ಮನ್ನ ಕಟ್ಟಾಕ್ತಿದೆ ಅಂದ್ರೆ ಯಾವತ್ತಿಂದೋ ನೆನಪು ಮಾತ್ರಪ್ಪ, ನಿಜ ಅಲ್ಲ. ಆ ನೆನಪಿನಿಂದಾನೆ, ಪೂರ್ವ ಜನ್ಮದ ನೆನಪೇ ನನಗೆ ಈ ಶರೀರ ಕೊಟ್ಟಿರೋದು. ಪೂರ್ವ ಜನ್ಮದ ನೆನಪಿನಿಂದಾನೇ ನಮ್ಮನ್ನೆಲ್ಲ ಒಂದು ಕಡೆ ತಂದು ಹಾಕಿರೋದು. ಆ ಪೂರ್ವ ಜನ್ಮದ ಬಂಧ ಇಲ್ಲ ಅಂದ್ರೆ ನಾವು ಸೇರ್ತಿರ್ಲಿಲ್ಲ. ಇಷ್ಟೇ ಜನ ಬರ್ಬೇಕು, ಇಲ್ಲೇ ಬರ್ಬೇಕು, ಇಲ್ಲೇ ಕೂತ್ಕೋಬೇಕು, ಆ ಎಲ್ಲ ಇದೆಯಲ್ಲ, ಎಲ್ಲ ನಿಯಮನೇ. ನಮ್ಮಿಷ್ಟದಂತೆ ನಾವಿಲ್ಲಿ ಬಂದು ಕೂತ್ಕೊಂಡಿಲ್ಲ. ಇದು ಪೈಸರ್ ಜಾಗ, ಇದು ಸರ್ವಜಮ್ಮನ ಜಾಗ, ಆ ತರ ನಿರ್ಧಾರ ಇಲ್ಲ. ಅದು ನಿರ್ಧಾರ ಇರೋದು ಪೂರ್ವನೇ. ಅಲ್ಲಲ್ಲಿಗೆ ಸಂಬಂಧ ಇದೆ. ಆ ಸಂಬಂಧದಿಂದನೇ ಅದು ಕಟ್ಟಾಕೋದು ನಮ್ಮನ್ನ. ಹಾಗೆ ಆ ಪೂರ್ವ ಸ್ಮೃತಿ ಒಂದೇ ತಂದು 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 ಎಳೆದು ಎಳೆದು ಬಿಡ್ತಾ ಇದೆ. ಆ ಸ್ಮೃತಿಯನ್ನ ನಾವೇನ್ ಮಾಡ್ಕೊಳ್ಬೇಕು? ಬಿಡಬೇಕು. ಎಲ್ಲಿಗೆ ಬಿಡ್ಬೇಕು ಅದನ್ನ? ಆ ಸ್ಮೃತಿ ಕೊಟ್ಟಿರೋದು ಯಾರು? ಈಗ ನಾವು ಯಾ ದೇವಿ ಸರ್ವಭೂತೇಷು ತೃಷ್ಣಾರೂಪೇಣ ಸಂಸ್ಥಿತ, ಶರೀರವನ್ನ ಪರಮಾತ್ಮ ಭಾಗವತದಲ್ಲಿ ಬರುತ್ತೆ. ಸೃಷ್ಟಿ ಮಾಡ್ದ. ಮೊದಲು ಈ ಶರೀರ ಮಾಡ್ಲಿಲ್ಲ, ದೊಡ್ಡ ಬ್ರಹ್ಮಾಂಡ ಮಾಡ್ದ ಅಂತ ಹೇಳಿದ್ವಲ್ವಾ. ಆ ದೊಡ್ಡ ಬ್ರಹ್ಮಾಂಡ ಒಡ್ಕೊಂಡಾಗ ದೊಡ್ಡ ಶರೀರ ಬಂತು. ಆ ದೊಡ್ಡ ಶರೀರದಲ್ಲಿ ಮೊದಲಿಗೆ ಏನು ಚಟುವಟಿಕೆ ಇಲ್ಲ, ಚಲನೆ ಇಲ್ಲ, ದೊಡ್ಡ ಶರೀರ ಬಂತು. ಆಗ ಈ ಚೈತನ್ಯ ಬಂದು ಕಣ್ಣೊಳಗೆ ಪ್ರವೇಶ ಮಾಡ್ತಂತೆ. ಕಣ್ಣೊಳಗೆ ಪ್ರವೇಶ ಮಾಡಿದ್ರೆ ಅದಕ್ಕೆ ಜಾಗ ಸಿಕ್ಲಿಲ್ವಂತೆ. ಆಮೇಲೆ ಅದು ಹೊರಗೆ ಹೋಯ್ತಂತೆ. ಆಗ ಕಣ್ಣೇನೋ ತೆರ್ಕೊಳ್ತು, ಹೊರಗೆ ಹೊರಟೋಯ್ತಿದ್ದು. ಹಾಗೆ ಪ್ರತಿಯೊಂದು ಜಾಗಕ್ಕೂ ಬಂತು. ಒಂದೊಂದು ಅವಯವ ನಿರ್ಮಾಣ ಆಯಿತು. ಅವಯವ ನಿರ್ಮಾಣ ಆದ್ಮೇಲೆ ನಾಲಿಗೆಯಲ್ಲಿ ಬಂತು. ನಾಲಿಗೆಯಲ್ಲಿ ಬಂದ ಮೇಲೆ ಹೊಟ್ಟೆ ಬಂತು. ಇದು ಮೊದಲೇನಾಗಿದೆ, ಈಗ ನೀವು ಒಂದು ಶರೀರ ಹೆಂಗ್ ರೂಪ ಆಗುತ್ತೆ ಗರ್ಭದಲ್ಲಿ, ಆ ತರ ಕಲ್ಪನೆ ಮಾಡ್ಕೊಳ್ಳಿ. ಈ ಚೈತನ್ಯ ಹಾಗೆ ಎಲ್ಲೆಲ್ಲಿ ಬಂತು ಅಲ್ಲಲ್ಲಿ ಒಂದೊಂದು ರೂಪ ಬರ್ತಾ ಬಂತು. ಕಣ್ಣು ಬಂತು, ಕಿವಿ ಬಂತು. ಒಬ್ಬ ಚಿತ್ರಗಾರ ಏನ್ ಮಾಡ್ತಾನೆ, ಮೊದಲು ಹೀಗಂತಾನಷ್ಟೇ, ಆಮೇಲೆ ಹೀಗಂತಾನೆ ಅಲ್ವಾ. ಅದು ಹಾಗೇ ಬರುತ್ತೆ ನೋಡಿ. ಅದೇ ತರಹನೇ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಕೊನೆಗೆ ನಾಲಿಗೆ ಬಂದಾದ ಮೇಲೆ ಹಸಿವು ನಿರ್ಮಾಣ ಮಾಡಿಬಿಡ್ತಂತೆ. ಯಾ ದೇವಿ ಸರ್ವಭೂತೇಷು ತೃಷ್ಣಾರೂಪೇಣ ಸಂಸ್ಥಿತ. ಹಸಿವು ಬಂತ, ಅಲ್ಲಿಂದ ಬಂತು ತಿನ್ನಬೇಕು, ಅದಕ್ಕೆ ಆಹಾರ ಬಂತು. ಅಲ್ಲಿಗೆ ಇದು ನಾವು ಮಾಡ್ಕೊಂಡಿದ್ದಲ್ಲ. ಅದು ನಾವು ನೀರಾಗ ಆಗೋದು ಹೇಗೆ ಅನ್ನೋಕೆ ಈಗ ತೋರಿಸ್ತಿದ್ದೀನಿ. ಮೊದಲು ರಾಗ ಬಂತು, ಈಗ ನೀರಾಗ ಆಗೋದು ಹೇಗೆ ಅಂದ್ರೆ, ಈ ನಿರ್ಮಾಣ ಮಾಡಿದಾಗ ಆ ತೃಷ್ಣ ಅನ್ನುವುದನ್ನು ಸೃಷ್ಟಿ ಮಾಡಿದ್ದು ಯಾರು? ಪರತತ್ವ ಸೃಷ್ಟಿ ಮಾಡಿದ್ಮೇಲೆ ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ. ಅಯ್ಯೋ, ಇದು ಆಸೆ 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 ಅಂತ ನುಗ್ಗುತ್ತಾ ಇದೆ, ಎಲ್ಲ ಕಬಳಿಸೋದ್ರಲ್ಲಿ ಕಷ್ಟಪಡ್ತಾ ಇದೆ. ಅಯ್ಯೋ ಪಾಪವೇ ಅಂತ ಯಾ ದೇವಿ ಸರ್ವಭೂತೇಷು ತುಷ್ಟಿ ರೂಪೇಣ ಸಂಸ್ಥಿತ. ತೃಪ್ತಿ ಕೊಟ್ಬಿಟ್ಲು. ಸಾಕು ನೀನ್ ತಿಂದಿದ್ದು, ಸಾಕು ನೀನ್ ನೋಡಿದ್ದು, ಸಾಕು ನೀನ್ ಕೇಳಿದ್ದು, ತೃಪ್ತಿ ಕೊಟ್ಲ. ಅಲ್ಲಿ ಹಿಂದಕ್ಕೆ ನೋಡಿ ಎಲ್ಲ ಪರಮಾತ್ಮನೇ. ಅದರಿಂದ ನೀರಾಗ ಆಗೋದು ಹೇಗೆ?
ಅಂದ್ರೆ ಯಾವ ಪರಮಾತ್ಮ ಇದನ್ನು ಕೊಟ್ಟಿದಾನೋ ಆ ಪರಮಾತ್ಮನಿಗೆ ನಾವೇನ್ ಮಾಡಬೇಕು? ತಾಯಿ, ಈ ರಾಗ ನಿನ್ನದಮ್ಮ. ಶರೀರದಲ್ಲಿ ನಾಲಿಗೆಯನ್ನ ಕೊಟ್ಟು, ನಾಲಿಗೆಯಲ್ಲಿ ರಸವನ್ನ ಕೊಟ್ಟು, ಹೊಟ್ಟೆಯಲ್ಲಿ ಹಸಿವನ್ನ ಕೊಟ್ಟು, ತಿನ್ನಬೇಕು ಅನ್ನುವುದನ್ನ ಕೊಟ್ಟು, ಆಹಾರವನ್ನ ನಿರ್ಮಾಣ ಮಾಡಿ, ಕಾಣುವಂತೆ ಆಹಾರವನ್ನ ಎಷ್ಟಿದೆ ನೋಡಿ ವ್ಯವಹಾರ. ಇದೆಲ್ಲ ನಾವು ನೋಡಿದೇವಾ? ದಿನ ಬೆಳಗಾದ್ರೆ ಕಣ್ತು ತಿಂಡಿ ಮಾಡಿದ್ದೇವೆ. ಆದರೆ ಈ ಒಂದು ವ್ಯವಹಾರದ ರೀತಿ ಇದೆಯಲ್ಲ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸಿಸ್ಟಮ್, ಅದನ್ನ ಗಮನಿಸೋದೇ ವಿಜ್ಞಾನ ಅಂದ್ರೆ ಅಷ್ಟೇ. ಆ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇದೆಯಲ್ಲ, ಅದೇ ವಿಜ್ಞಾನ, ಅದೇ ವೇದಾಂತ. ಸುಮ್ಮನೆ ವೇದಾಂತ ಅಂದ್ರೆ ನಮ್ಗೆ ಗೊತ್ತಾಗಲ್ಲಪ್ಪ ಅಂತ ದೂರ ಬಿಡೋದಲ್ಲ. ಇಷ್ಟನ್ನ ನೀವು ತಿಳ್ಕೊಂಡ್ರೆ ಪ್ರತಿದಿನದಲ್ಲಿ ಇದು ನಡೀತಾ ಇರೋದನ್ನ ನೋಡಿ ಅನಲೈಸ್ ಮಾಡ್ಕೊಳ್ಬೇಕಷ್ಟೆ. ಹಾಗಾದಾಗ ಪರಮಾತ್ಮ ನಿನ್ನ ಕೃಪೆಯಿಂದ ಈ ನಾಲಿಗೆಯಲ್ಲಿ ದ್ರವ, ಉಪ್ಪಿನಕಾಯಿ ಅಂದ ತಕ್ಷಣ ನಾಲಿಗೆಯಲ್ಲಿ ರಸ ಬರುತ್ತೆ, ಸಿಹಿ ಬರುತ್ತೋ ಇಲ್ವೋ? ಅದು ಕಂಡು ಬಿಟ್ರೆ ಅಂತೂ ಸುರಿದು ಹೋಗೋಷ್ಟು ರಸ ಬಂದ್ಬಿಡುತ್ತೆ ನಮ್ಗೆ ಇಷ್ಟವಾದ ಉಪ್ಪಿನಕಾಯಿ ಆದ್ರೆ, ಅಲ್ವಾ? ಆ ರೀತಿ ಅದೆಲ್ಲಿಂದ ಬಂದಿದ್ದು ಪರಮಾತ್ಮನಿಂದ. ಅದನ್ನ ನನ್ನ ಮೇಲೆ ನಾನು ಆರೋಪ ಮಾಡಿಕೊಂಡ್ರೆ ನಾನು ಹೀನ ಆಗ್ತೀನಿ. ಬೆರ್ತು ಏನು ಉಪ್ಪಿನಕಾಯಿಗೆ ಹಾಗೆ ಆಡ್ತಾರೆ ಇವರು ಅನ್ನೋ ತರ ಅನ್ಸುತ್ತೆ. ಆದ್ರೆ ಅವ್ರು ಆಡೋದಲ್ಲ, ನಾನು ಹಾಗೆ ಆಡ್ತೀನಿ. ಅವ್ರು ಉಪ್ಪಿನಕಾಯಿಗೆ ಆಡ್ತಾರೆ, ನಾನು ಲಾಡುಗೆ ಆಡ್ತೀನಿ, ಇನ್ನೊಬ್ರು ಇನ್ನೊಂದಕ್ಕೆ ಆಡ್ತಾರೆ. ಹೌದು, ಪ್ರಪಂಚ ನೋಡಿ ಅಲ್ವಾ? ಯಾರು ಆಡದೇ ಇರೋರಿಲ್ಲ. ಮಹಾರಾಜನ ಸ್ಥಾನದಲ್ಲಿರೋನು ತಿನ್ನೋ ವಿಷಯ ಬಂದ್ಬಿಟ್ಟಾಗ ಚಿಕ್ಕ ಆಗ್ಬಿಡ್ತಾನೆ, ಕದ್ದಾದ್ರೂ ತಗೊಂಡು ತಿನ್ಬಿಡ್ತಾನೆ. ನೀವು ನೋಡಿದ್ರೆ ಕಥೆಗಳನ್ನ, ಜೀವನದ ಇದನ್ನ ಕಂಡಿರಲ್ವಾ? ಅವನು ಬೇಕಾದ್ ಕಂಡಿರ್ತಾನೆ ಮಹಾರಾಜ ಅವನು. ಆದ್ರೂ ಆ ಆಸೆ ಅನ್ನೋದು ಮನುಷ್ಯನನ್ನ ಹಾಗೆ ಮಾಡಿಬಿಡುತ್ತೆ. ಆದ್ರಿಂದ ಆ ರಾಗ ಅನ್ನೋದನ್ನ ಯಾವಾಗ ಮಾಡಬೇಕು? ನೀರಾಗ ಮಾಡಬೇಕಾದ್ರೆ ದೇವರೇ ಇದನ್ನ ಕೊಟ್ಟಿರುವುದು ನೀನು, ನಿನ್ನದನ್ನ ನಿನ್ನದಾಗಿಸಿಕೊಪ್ಪ, ಇಷ್ಟೇ. ಆದ್ರಿಂದಲೇ ರಾಗ ಅನ್ನುವಾಗ ಆ ರಾಗ ಅನ್ನುವುದು ಮೊದಲಿಗೆ ನಮ್ಮನ್ನ ಬಣ್ಣ ಅಂದ್ರೆ ಈ ರೀತಿ ಆಕರ್ಷಣೆಯಿಂದ ಸೆಳೆದು ಏನು ಮಾಡುತ್ತೆ? ನೆನಪಿಗೆ ಕೊಡುತ್ತೆ ರುಚಿಯನ್ನ. ಆ ರುಚಿಯಿಂದ ನಮ್ಮನ್ನ ಕಟ್ಟಾಕತ್ತೆ. ಮತ್ತೆ ಬಾ ಈಗೇನೋ ಅದೇನೋ ಜಿಲೆಟಿನ್ ಅದೇನೋ ಸೇರಿಸ್ತಾರಂತಲ್ಲ, ನಮ್ಮ ಅಂಗಡಿಗೆ ಬರ್ಲಿ, ದಿನ ಚಾಕ್ಲೇಟ್ ತಿಂತಾ ಇರ್ಲಿ, ದಿನ ಇದನ್ನ ತಿಂತಾ ಇರ್ಲಿ ಅನ್ನಕ್ಕೆ ಅಂಗಡಿಯವರು ಅದೇನೋ ಬೆರೆಸ್ತಾರಂತೆ. ಹಾಗೆ ಆ ಆಕರ್ಷಣೆ ನಮ್ಮಂಗಡಿಗೆ ಬರಬೇಕು ಅನ್ನಕ್ಕೆ ಆ ರೀತಿಯಾದಂಥ ಒಂದು ಆಕರ್ಷಣೆಯನ್ನ ಸೃಷ್ಟಿಯಲ್ಲಿ ಕೊಟ್ಟು, ಆ ಸ್ಮರಣೆಯನ್ನ ಕೊಟ್ಟು, ಆ ಸ್ಮರಣೆಯಿಂದ ಮತ್ತೆ 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 ಜನನ ಮರಣ ಚಕ್ರದಲ್ಲಿ ಬರುವಂತೆ ಮಾಡೋದೆಲ್ಲ ರಾಗ ಅನ್ನುವುದೊಂದೇ. ಆದ್ರಿಂದಲೇ ಪರಮಾತ್ಮ ಹೇಳಿದ್ದು ಇದು ಯಾವುದರಿಂದ? ಅನಿಚ್ಛನ್ನಪಿ ವಾಷ್ಣೇಯ ಕೇನ ಪ್ರೇರಿತೋಯಂ ಪಾಪಮಾಚರತಿ. ಯಾರಪ್ಪ ಈ ಪಾಪ ಕೆಲಸ ಮಾಡೋಕೆ ಪ್ರೇರಕ ಅಂದ್ರೆ ಅವನು ಹೇಳಿದ್ದೇನು? ಕಾಮ ಏಷ. ಅಪ್ಪ, ಈ ಕಾಮನೇ ಇದಕ್ಕೆ ಕಾರಣ. ಆದ್ರಿಂದ ಆ ಕಾಮವನ್ನ ನೀರಾಗ ಮಾಡಬೇಕಾದ್ರೆ ಯಾವ ಪರಮಾತ್ಮ ವಸ್ತು ಇದೆಯೋ ಆ ಪರಮಾತ್ಮ ವಸ್ತುವಿನಿಂದ ಈ ರಾಗ ಅನ್ನೋದು ಬಂತೋ ಅಲ್ಲಿ ಅದನ್ನ ಅರ್ಪಣೆ ಮಾಡ್ಬಿಡ್ಬೇಕು. ಆಗ ಏನಾಗುತ್ತೆ? ರಾಗ ಮಥನಿ. ರಾಗವನ್ನ ಮಥನ ಮಾಡೋದಂದ್ರೇನು? ಬೆಣ್ಣೆ ತುಪ್ಪ ಇತ್ತು ಹಾಲೊಳಗೆ ತುಪ್ಪ ಇದೆ ಅಂತ ಯಾರಿಗ್ ಗೊತ್ತು? ಇದೆಲ್ಲ ನೀವು ಟಿವಿನಲ್ಲಿ, ಯೂಟ್ಯೂಬ್ ಅಲ್ಲಿ ಇದರಲ್ಲಿ ನೋಡಿರ್ತೀರಿ. ದೇವ್ರು ಅಂದ್ರೆ ಎಲ್ಲಿದ್ದಾನೆ ಅಂತ ಯಾರೋ ಒಬ್ಬ ರಾಜ ಪ್ರಶ್ನೆ ಮಾಡ್ದ. ಈ ತಂದೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದ. ಮಗಳಂದ್ಲು, ಅಪ್ಪ ಏನ್ ಯೋಚನೆ ಮಾಡ್ತಾ ಇದ್ದೀರಿ ಅಂತ. ನಾನು ಈ ತರ ಉತ್ತರ ಕೊಡ್ಬೇಕಂತೆ 3 ಪ್ರಶ್ನೆಗೆ ಉತ್ತರ ಕೊಡ್ದಿದ್ರೆ ರಾಜ ಇದ್ ಮಾಡ್ತಾನಂತೆ. ಏನಪ್ಪ ನಿಮ್ ಪ್ರಶ್ನೆ? ನೀವ್ ಕೇಳಿದೀರಿ ಅನ್ಕೊಂಡಿದ್ದೀನಿ, ಬೇಕಂದ್ರೆ ಹೇಳ್ತೀನಿ. ನಿಮ್ಮ ರಾಜನ ಪ್ರಶ್ನೆ ಏನು? ಅಪ್ಪ ಪ್ರಶ್ನೆ ಹೇಳ್ದ. ಓ ಇಷ್ಟೇನಾ ಪ್ರಶ್ನೆ? ಬಿಡಿ ಅಪ್ಪ, ನಾನು ಉತ್ತರ ಹೇಳ್ತೀನಿ ಅಂತ ಅಂದ್ಲು. ಅಲ್ಲ, ಇವನು ದೊಡ್ಡ ವಿದ್ವಾಂಸ, ನನಗೇ ಹೇಳಕ್ಕಾಗ್ಲಿಲ್ಲ, ಮಗಳೇನ್ ಮಾಡ್ತಾಳೆ? ಮಗಳ ಮೇಲೆ ಪ್ರಾಣ ಇದೆ, ರಾಜ ಮಗಳ ತಲೆ ತೆಗೆದು ಬಿಟ್ರೆ ಅನ್ನೋ ಆತಂಕ ತಂದೆಗೆ. ಆದ್ರೂ ಮಗಳಷ್ಟು ಧೈರ್ಯವಾಗಿ ಹೊರಟ್ಲಲ್ಲ, ಬಿಟ್ಟ ತಂದೆ, ಕಳಿಸ್ದ. ಮೊದಲನೇ ಪ್ರಶ್ನೆ ಏನಾಗಿತ್ತು? ದೇವ್ರು ಯಾರನ್ನು ನೋಡ್ತಾ ಇದ್ದಾನೆ, ಏನನ್ನು ನೋಡ್ತಾ ಇದ್ದಾನೆ ಅನ್ನೋದು ಪ್ರಶ್ನೆ ಆಗಿತ್ತು. ಅವಳು ಹೇಳಿದ್ಲು, ಒಂದು ದೀಪನ ತರಿಸ್ಕೊಡ್ತೀರಾ ಮಹಾರಾಜರೇ ಅಂತ ಕೇಳಿದ್ಲು. ದೀಪನ ತಂದು ಕೊಟ್ರು. ದೀಪನ ಕೈಯಲ್ಲಿ ಹಿಡ್ಕೊಂಡ್ಲು. ಈ ದೀಪ ಯಾರನ್ನು ನೋಡ್ತಾ ಇದೆ ಮಹಾರಾಜರೇ? ಯಾರನ್ನು ನೋಡ್ತಿದೆ? ನೀವು ನೋಡಿದ್ರೆ ನಿಮ್ಮನ್ನು ನೋಡುತ್ತೆ, ಅವ್ರು ನೋಡಿದ್ರೆ ಅವ್ರನ್ನ ನೋಡುತ್ತೆ, ಯಾರು ನೋಡಿದ್ರೆ ಅವ್ರನ್ನ ನೋಡುತ್ತೆ. ಪರಮಾತ್ಮ ಯಾರನ್ನು ನೋಡ್ತಿದ್ದಾನೆ? ಯಾರು ಪರಮಾತ್ಮನ್ ನೋಡ್ತಾರೋ ಅವ್ರನ್ನ ನೋಡ್ತಿದ್ದಾನೆ. ಅವ್ರು ನೋಡದೇ ಇದ್ರು ಅವ್ನು ಎಲ್ರನ್ನೂ ನೋಡ್ತಿದ್ದಾನೆ. ಹಾಗೆ ತಾನೇ ದೀಪ ಎಲ್ಲ ಕಡೆ ಬೆಳಗ್ತಿದೆ. ಒಂದ್ ದೀಪ ನೀವು ಸೆಂಟರ್ ಅಲ್ಲಿ ಇಟ್ರೆ ಆ ಕಡೆಗೆ ಈ ಕಡೆಗೆ ಆಚೆ ಕಡೆಗೆ ಕಿಟಕಿಯಿಂದ ಆಚೆ ಹೋದ್ರೆ ಕಾಣುತ್ತೆ, ಕಗ್ಗತ್ತಲೇ ಇದ್ರು ತಾನೆ. ಆ ರೀತಿ ದೀಪ ಯಾರನ್ನು ನೋಡ್ತಿದೆ?
ಅಲ್ಲಿಗೊಂದು ಉತ್ತರ ಮುಗೀತಾ? ಎರಡನೇ ಉತ್ತರ, ದೇವ್ರು ಏನ್ ಮಾಡ್ತಾ ಇದ್ದಾನೆ ಪ್ರಶ್ನೆ, ದೇವ್ರು ಏನ್ ಮಾಡ್ತಾ ಇದ್ದಾನೆ ಅನ್ನೋದು ಎರಡನೇ ಪ್ರಶ್ನೆ ಆಗಿತ್ತು. ಅದಕ್ಕೆ ಅವಳು ಹೇಳಿದ್ಲು, ಮಹಾರಾಜರೇ ನಾನು ನಿಮಗೆ ಈಗ ಉತ್ತರ ಕೊಡ್ತಾ ಇದ್ದೀನಿ, ನೀವು ಮಹಾರಾಜ ಅಂತ ಕೂತಿದ್ದೀರಿ, ನಾನು ಉತ್ತರ ಕೊಡ್ಬೇಕಾದ್ರೆ ನನಗೆ ಗುರುಸ್ಥಾನ, ನೀವು ಶಿಷ್ಯನ ಸ್ಥಾನ, ಆದ್ರಿಂದ ಶಿಷ್ಯ ಎಲ್ಲಿರ್ಬೇಕು? ರಾಜ ಸೀದಾ ಕೆಳಗಿಳಿದು ಬಂದ್ರು. ಗುರು ಎಲ್ಲಿರ್ಬೇಕು? ಮೇಲೆ ಹೋಗಿ ಕೂತ್ಕೊಂಡ್ರು. ಕೂತ್ಕೊಂಡ ಮೇಲೆ ಉತ್ತರ ಹೇಳಿದ್ಲು ಅವಳು, ಇದೇ ದೇವರು ಮಾಡ್ತಿರೋದು. ಏನ್ ಮಾಡ್ತಾನೆ? ಮೇಲಿರೋರ್ನ ಕೆಳಗಿಳಿಸ್ತಾನೆ, ಕೆಳಗಿರೋರ್ನ ಮೇಲಿಡ್ತಾನೆ. ದೇವ್ರು ಏನ್ ಮಾಡ್ತಿದ್ದಾನೆ ಅಂದ್ರೆ ಮಾಡ್ತಿರೋದೇ ಅದನ್ನ. ಎಲ್ಲರ ಜೀವನದಲ್ಲಿ ಇದೆಯಾ? ಕತ್ಲಾಯ್ತು, ಕತ್ಲೇ ಉಳ್ಕೊಂಡಿದ್ಯಾ ಯಾರಿಗಾದ್ರೂ? ಇಲ್ಲ. ಬೆಳಗಿನ ಜಾವ ಆಯ್ತು, ಬೆಳಗಿನ ಜಾವಕ್ಕೆ ನಿಲ್ತಾ ಇಲ್ಲ. ಹಕ್ಕಿಗಳು ಕೂಗು ಬಂತು, ಬೆಳಕು ಹರಿಯಿತು, ಆಯ್ತು. ಸೂರ್ಯೋದಯ ಆಯ್ತು, ಸೂರ್ಯೋದಯದಲ್ಲೇ ನಿಲ್ತಾ? ಮಠ ಮಧ್ಯಾಹ್ನದಲ್ಲೇ ನಿಲ್ತಾ? ಇಲ್ಲ. ನಡೀತಾನೆ ಇದೆಯಾ? ಮೇಲೇರ್ತಾನೆ, ಕೆಳಗೆ ಬರ್ತಾನೆ, ಮೇಲೇರ್ತಾನೆ, ಕೆಳಗೆ ಬರ್ತಾನೆ. ಇದನ್ನೇ ದೇವರು ಮಾಡ್ತಾ ಇರೋದು ಎಲ್ಲರ ಜೀವನದಲ್ಲಿ. ಅದೇ ಉತ್ತರನೇ ಜಡಭರತ ರಹುಗಣನಿಗೆ ಕೊಟ್ಟಿದ್ದು. ನಾನು ರಾಜ, ನಾನೇನ್ ಮಾಡ್ತೀನಿ ಗೊತ್ತಾ? ಹೌದಪ್ಪ, ಇವತ್ ನೀನ್ ರಾಜ, ನಾನು ಸೇವಕ, ನಾಳೆ ನಾನ್ ರಾಜ, ನೀನ್ ಸೇವಕ. ನಾನು ಅವಾಗ ಏನ್ ಮಾಡ್ತೀನಿ? ನೀನೇನ್ ಮಾಡ್ತೀಯ ಅದನ್ನೇ ಮಾಡ್ತೀನಿ ಅಲ್ವಾ? ನನಗೆ ಚಾವಟಿಲಿ ಹೊಡಿಸದೆ ನಾನು ಚಾವಟಿಲಿ ಹೊಡಿಸ್ತೀನಿ ತಾನೇ? ಆ ರೀತಿಯಲ್ಲಿ ಪರಮಾತ್ಮ ಏನ್ ಮಾಡ್ತಿದ್ದಾನೆ ಅಂದ್ರೆ ಅಲ್ಲಿಗೆ ಉತ್ತರ ಕೊಟ್ಲು. ಇನ್ನು ಮೂರನೇ ಪ್ರಶ್ನೆ, ದೇವ್ರು ಇದಾನೆ ಅನ್ನೋದನ್ನ, ಅದೇ ಪಾಯಿಂಟ್ ಈಗ ನಾವು ಬರ್ತಿರೋದು. ದೇವ್ರು ಇದಾನೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ ಅನ್ನೋದು ಪ್ರಶ್ನೆ. ದೇವ್ರು ಕಾಣ್ಬೇಕಲ್ಲ, ದೇವ್ರು ಕಾಣ್ಬೇಕಲ್ಲ, ಅವನನ್ನ ಕಾಣೋದು ಹೇಗೆ? ಆವಾಗ ಅವಳು ಒಂದು ಹಾಲು ಪಾತ್ರೆ ಬೇಕು, ಹಾಲಿರೋ ಪಾತ್ರೆ ಬೇಕು ಅಂದ್ಲು. ಒಂದು ಪಾತ್ರೆಯಲ್ಲಿ ಹಾಲು ಬಂತು. ಹಾಲನ್ನ ಹಿಡ್ಕೊಂಡು ರಾಜನನ್ನ ಕೇಳಿದ್ಲು, ಈ ಹಾಲಲ್ಲಿ ತುಪ್ಪ ಇದೆಯಾ ರಾಜ ಅಂತ ಕೇಳಿದ್ಲು. ಇದೆ ಅನ್ಬೇಕೋ ಇಲ್ಲ ಅನ್ಬೇಕೋ? ಇದೆ ಅನ್ಬೇಕು. ಎಲ್ಲಿ ತುಪ್ಪ ಎಲ್ಲಿ ಕಾಣ್ತಾ ಇದೆ? ನೀ ಸುಳ್ಳು ಹೇಳ್ತಾ ಇದೀಯಾ ಅಲ್ವಾ? ಇಲ್ಲ. ಅವಾಗ ಏನದು? ಹಾಲಿಗೆ ನಾನು ಮೊಸರು ಹಾಕಿ ಪಕ್ಕಕ್ಕೆ ಇಡಬೇಕು. ಮೊಸರು ಹಾಕಿದ ಮೇಲೆ ಮಥನ ಮಾಡಬೇಕು. ಮಥನ ಮಾಡಿದ ಮೇಲೆ ಆ ಕೆನೆ ಭಾಗ ಎಲ್ಲ ಒಡೆದು ಏನಾಗಬೇಕು? ಬೆಣ್ಣೆ ಮೇಲೆ ಬಂದು ಆ ಬೆಣ್ಣೆನ ನಾನು ಕಾಯಿಸಿದಾಗ ತುಪ್ಪ ಬಂತು ಅಲ್ವಾ? ಅದರಿಂದ ಈಗ ಹಾಲಲ್ಲಿ ತುಪ್ಪ ಇದೆಯೋ ಇಲ್ವೋ ಅಂದ್ರೆ ಇದೆ. ಅದು ಹೇಗ್ ಕಾಣಿತು? ಈ ಅನುಭವದಿಂದ ಕಾಣಿತು ಅಲ್ವಾ? ಈ ಪ್ರಯತ್ನದಿಂದ ಕಾಣಿತು. ಇದೆಲ್ಲ ನಮಗೆ ಜೀವನದಲ್ಲಿ ಗೊತ್ತಾಗ್ಬಿಟ್ಟಿರೋದ್ರಿಂದ ಅದೊಂದ ಅನ್ಸುತ್ತೆ. ಆದ್ರೆ ಅದು ನಾವು ಗಮನಿಸಿದಾಗ ನಮಗೆ ಇದು ಗೊತ್ತಾಗುತ್ತೆ, ದೇವರು ಗೊತ್ತಾಗುತ್ತೆ. ಸ್ಪಷ್ಟ ಆಗ್ತಾ ಇದೆ ಅಲ್ವಾ? ಹಾಗೆ ಆ ರಾಗ ಮಥನ, ಆ ಮಥನ ಮಾಡ್ಬೇಕಾದ್ರೆ ಏನ್ ಮಥನ ಮಾಡಿದೀಗ ನಾವು? ದೇವ್ರೇ, ಈ ನಾಲಿಗೆಯನ್ನ ಕೊಟ್ಟವನು ನೀನು, ನಾಲಿಗೆಯಲ್ಲಿ ರಸವನ್ನ ಉತ್ಪತ್ತಿ ಮಾಡಿದವನು ನೀನು, ರಸದ ಸ್ಥಾನದಲ್ಲಿ ವರುಣನಾಗಿ ಕೂತವನು ನೀನು, ನಾಲಿಗೆಗೆ ಆಹಾರ ಬೇಕು ಅನ್ನುವ, ಹೊಟ್ಟೆಗೆ ಹಸಿವು, ನಾಲಿಗೆಗೆ ಆಹಾರ ಬೇಕು ಅನ್ನುವುದನ್ನ ಉತ್ಪತ್ತಿ ಮಾಡಿದವನು ನೀನು. ಅದೇ ನೋಡಿ ಸೃಷ್ಟಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಅದಕ್ಕೆ. ಭಾಗವತವನ್ನ ಸೃಷ್ಟಿಯಿಂದನೇ, ಯಾವುದೇ ಭಾಗವತ ತೆಗೀರಿ, ಭಾಗವತ ಒಂದೇ ಅಲ್ಲ, ಯಾವ ಪುರಾಣಕ್ಕೆ ಹೋಗಿ, ಮಾರ್ಕಂಡೇಯ ಪುರಾಣ, ಕಾಳಿಕಾ ಪುರಾಣ, ಲಿಂಗ ಪುರಾಣ, ಯಾವ ಪುರಾಣ ತೆಗೀರಿ ಸೃಷ್ಟಿ ಹೇಳೇ ಹೇಳ್ತಾರೆ. ಯಾಕೆಂದ್ರೆ ಸೃಷ್ಟಿ ತಿಳ್ಕೊಂಡ್ರೆ ನಿಮಗೆ ಬಂಧನ ಇಲ್ವೇ ಇಲ್ಲ. ಯಾಕೆ ಸೃಷ್ಟಿ ಅಂದ್ರೆ ಇದೆ. ಈಗ ಹೇಳಿದ್ನಲ್ಲ, ದೊಡ್ಡ ಮೊಟ್ಟೆ ಆಯ್ತು, ಮೊಟ್ಟೆ ಒಡೆದ ಮೇಲೆ ದೊಡ್ಡ ಇದು ಬಂತು, ಅಲ್ಲೇನಿತ್ತು? ಬರೀ ಹೀಗಿತ್ತಷ್ಟೇ. ಹೀಗಂದ್ಮೇಲೆ ಕಣ್ಣು ಬಂತು, ಹೀಗಂದ್ಮೇಲೆ ಮೂಗು ಬಂತು, ಹೀಗಂದ್ಮೇಲೆ ಕಿವಿ ಬಂತು ತಾನೆ? ಆ ಬಂದ ಮೇಲೆ ಹಾಗಾಗೆ ಕೂತ್ಕೋತ. ಆದ್ರಿಂದ ಇದೆಲ್ಲ ಯಾರಿಂದ ಬಂತು? ಅವನೇ ಇದಕ್ಕೆಲ್ಲ ವಿಷಯ ಕೊಟ್ಟಿದ್ದಾನೆ, ಕಿವಿಗೆ ಕೇಳಬೇಕು ಅನ್ನೋ ಆಸೆ ಕೊಟ್ಟಿದ್ದಾನೆ. ಆದ್ರಿಂದಲೇ ಯಾದೇವಿ ತೃಷ್ಣಾರೂಪೇಣ. ಅದೇ ಯಾದೇವಿ ದಯೆ ಇಲ್ಲದೆ ಇದ್ರೆ ತುಷ್ಟಿ ಕೊಡ್ತಿರ್ಲಿಲ್ಲ. ದಯೆ ಇದ್ದರಿಂದಲೇ ತುಷ್ಟಿ. ನಾಮಗಳು ನೋಡಿ, ಅಲ್ಲಿ ನೀವು ಸಾಲು ನೋಡಿದರೆ ಒಂದಾದ ಮೇಲೆ ಒಂದು. ಅದಕ್ಕೆ ಇದು ಅಪರಾಜಿತ. ಇದನ್ನ ನಾವು ಸರಿಗೆ ತಿಳ್ಕೊಂಡ್ರೆ ನಾವು ಎಲ್ಲೂ ಸೋಲಲ್ಲ ಜೀವನದಲ್ಲಿ. ಅಷ್ಟು ಅದ್ಭುತವಾದ ಸ್ತೋತ್ರ ಅದು. ಆದ್ರಿಂದ ಆ ದೇವಿ ನಮ್ಮನ್ನ ತುಷ್ಟಿ ಕೊಟ್ಲು. ತುಷ್ಟಿ ಕೊಟ್ಟ ಮೇಲೆ ಆಯ್ತಪ್ಪ ಅನ್ನುವ ಒಂದು ಮನೋಧರ್ಮ ಉಂಟಾದ್ರೆ ಏನಾಯ್ತು? ಮಥನ ಆಯ್ತು. ಹಾಗೆ ರಾಗ ಮಥನ ಆದ್ಮೇಲೆ ಮತ್ತೆ ನಾವು ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಇವರು ಕೂಡ ಪತಂಜಲಿಗಳು ಯೋಗ ಸೂತ್ರದಲ್ಲಿ ಹೇಳುವಾಗ, ಸುಖಾನುಶಯೀ ರಾಗ. ನಮಗೆ ರಾಗ ಅಂದ್ರೆ ಸುಖ 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 ಅನ್ನುವ ಭಾವನೆಯನ್ನ ಕೊಟ್ಟು, ಸುಖದ ಹಂಬಲ ಕೊಟ್ಟು, ಸುಖ ಪಡ್ತಿರೋದು ಒಂದೇ. 10 ಸಲ ಬಿದ್ದು ನೋವಾಗಿದೆ, ಆದ್ರೂ ಸುಖ ಬೇಕು ಅನ್ನುವ ಆಸೆಗೆ ಇಸ್ಪೀಟ್ ಆಟದಲ್ಲಿ ಸೋತಿರ್ತಾನೆ. 10 ಸಲ 11ನೇ ಸಲ ಗೆಲ್ತೀನಿ ಅಂತ ತಿರ್ಗಾ ಹೋಗ್ತಾನೆ.
ಎಲ್ಲ ಕಳ್ಕೊತೀನಿ ಅಂದ್ರೂ ತಿರ್ಗಾ ಹೋಗ್ತಾನೆ, 4 ಬಡಿಸ್ಕೊಂಡಿದ್ರು ಹೋಗ್ತಾನೆ. ಯಾಕೆ? ಗೆಲ್ತೀನಿ ಎನ್ನುವ ಅದೇ ರಾಗ. ಆ ರಾಗ ಸುಖಾನುಶಯಿಯಾದ ರಾಗವನ್ನ ಅತ್ಯಂತ ಸುಖವಾಗಿ ನಾವು ಭಾವಿಸಿದಾಗ ಆಗ ಅತ್ಯಂತ ಸಂತೋಷ ಅನ್ನುವುದು ಸಿಕ್ಕಿಬಿಟ್ರೆ, ಯಾವುದದು ಅತ್ಯಂತ ಸಂತೋಷ? ಪರಮಾತ್ಮನನ್ನ ಪಡೆಯೋದು ಅನ್ನೋದೇ ಅತ್ಯಂತ ಸಂತೋಷ. ಆಗ ಈ ಅಲ್ಪ ಸುಖದ ಮೇಲೆ ಅವನಿಗೆ ಆಸೆ ಬರೋದೇ ಇಲ್ಲ. ಯಾರಿಗಾದ್ರೂ ಅಷ್ಟೇ ಅಲ್ವಾ? ಅಲ್ಲಿ 1000 ರೂಪಾಯಿ ನೋಟುಗಳ ಕಂತೆ ಬಿದ್ದಿದ್ರೆ ಇಲ್ಲಿ 10 ರೂಪಾಯಿ ನೋಟ್ ಕಂತೆಗೆ ಆಸೆ ಪಡ್ತಾರಾ? ಇಲ್ಲ. 10 ರೂಪಾಯಿ ನೋಟನ್ನು ಬಿಟ್ಟು ಅಲ್ಲಿಗೆ ಓಡ್ ಹೋಗ್ತಾರೆ. ಹಾಗೆ ಅದರ ಮೇಲೆ ಆಸೆ, ಅದರಿಂದ ಅತಿಶಯವಾದ ಆನಂದ ಸಿಕ್ಕಿಬಿಟ್ಟಾಗ, ಸುಖ ಸಿಕ್ಕಿಬಿಟ್ಟಾಗ ಆ ಅಲ್ಪ ಸುಖಕ್ಕೆ ಆಸೆ ಬರಲ್ಲ. ಆದ್ರಿಂದಲೇ ಏನ್ ಹೇಳ್ತಾರೆ? ಭೂಮಾವೈ ಸುಖಂ ನಾಲ್ಪೇ ಸುಖಮಸ್ತಿ. ದೊಡ್ಡ ಸುಖ ಯಾವ್ದಪ್ಪ? ಇದು ಛಾಂದೋಗ್ಯ ಉಪನಿಷತ್ತಿನ ಮಾತು. ದೊಡ್ಡ ಸುಖ ಅಂದ್ರೆ ಪರಬ್ರಹ್ಮನೇ. ಇನ್ನು ಚಿಕ್ಕ ಚಿಕ್ಕದು ಈಗ ನಾವು ಹೇಳಿದ್ವಲ್ಲ, ತಿನ್ನೋ ಆಸೆ, ನೋಡೋ ಆಸೆ, ಕೇಳೋ ಆಸೆ, ಓಡೋ ಆಸೆ, ಮೆಡಲ್ ತಗೊಳ್ಳೋ ಆಸೆ, ಕಿರೀಟ ತಲೆ ಮೇಲೆ ಇಟ್ಕೊಳ್ಳೋ ಆಸೆ, ಏನು ಬ್ಯೂಟಿ ಆಫ್ ದಿ ಯೂನಿವರ್ಸ್ ಅನ್ನಿಸ್ಕೊಳ್ಳೋ ಆಸೆ, ಏನೇನೋ ಆಸೆ. ಆ ಕಿರೀಟಗಳನ್ನು ಹೊತ್ಕೊಂಡು ಆ ಆಸೆಗಳೆಲ್ಲ ಅಲ್ಪ ಆಗಿಬಿಡುತ್ತೆ. ಯಾವುದರ ಮುಂದೆ? ಪರಬ್ರಹ್ಮದ ಆನಂದದ ಮುಂದೆ. ಅದನ್ನ ನಾವು ಪಡ್ಕೊಂಡಾಗ ನಮ್ಗೇನಾಗಲ್ಲ? ರಾಗ ಉಂಟಾಗಲ್ಲ. ಆದ್ರಿಂದ ಆ ರಾಗವನ್ನ ಅವಳು ಮಥನ ಮಾಡ್ತಾಳೆ. ಆದ್ರಿಂದ ನಾವು ಯಾರನ್ನ ಆಶ್ರಯಿಸ್ಬೇಕದಕ್ಕೆ? ಇದಕ್ಕೂ ಒಂದು ಕಥೆ ಇದೆ. ಒಬ್ಬ ಫಕೀರ, ಅಂದ್ರೆ ಮಸೀದಿಗಳ ಅಲ್ಲಿ ಒಡೆಯರು ಇರ್ತಾರಲ್ಲ, ಅಂದ್ರೆ ನಮ್ಮಲ್ಲಿ ದೇವಸ್ಥಾನದ ಅರ್ಚಕರು ಅಂತ ನಾವು ಹೇಳ್ತೀವಲ್ಲ, ಹಾಗೆ ಅವರು ಒಬ್ರು ವೃದ್ಧರು ಅಕ್ಬರನ ಹತ್ರ ತುಂಬಾ ಕಷ್ಟದಲ್ಲಿದ್ರು. ಮಸೀದಿ ನಡ್ಸಕ್ ಆಗ್ತಿರ್ಲಿಲ್ಲ, ಏನೇನೋ ತೊಂದರೆಗಳಿತ್ತು, ಸಹಾಯ ಬೇಕಾಗಿತ್ತು. ಅಕ್ಬರನ ಹತ್ರ ಸಹಾಯ ಕೇಳೋಣ ಅಂತ ಬಂದ್ರು. ಅಕ್ಬರ ನೋಡಿದ್ರೆ ಏನೋ ಪ್ರಾರ್ಥನೆ ಮಾಡ್ತಾ ಇದ್ದ. ಅವರು ಹೇಳಿದ್ರು ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿ ಸೇವಕರು. ಹಾಗಾಗಿ ಅವನು ಅಲ್ಲಿ ಕೂತಿದ್ದಾನೆ. ಇವನು ನೋಡ್ದ, ಎಷ್ಟು ಸಲಿ ಬಗ್ತಾನೆ, ಹೀಗಂತಾನೆ ಹೀಗಂತಾನೆ ಹೀಗಂತಾನೆ, ಅದೇನೋ ಹೇಳ್ತಾನೆ, ತಿರ್ಗಾ ನೋಡ್ತಾನೆ ಇದ್ದಾನೆ ಮುದುಕ. ಕೇಳ್ತಾನೆ ಇದ್ದಾನೆ ಅಕ್ಬರ. ಆಮೇಲೆ ಕೊನೆಯಲ್ಲಿ ದೇವ್ರೆ ನನ್ಗೆ ಹೀಗ್ ಮಾಡು, ನನ್ ಮಗುಗ್ ಹಾಗೆ ಮಾಡು, ದೇವ್ರೆ ಅಲ್ಲ 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 ಅಂತ ಹೇಳ್ತಾನೆ ಇರುವಾಗ ಕೊನೆಯಲ್ಲಿ ವೃದ್ಧ ಆಯ್ತು ಇನ್ನು ನಾನು ಹೋಗೋಣ ಅಂತ ಹೊರಟು ನಿಂತ್ಕೊಂಡ್ರು. ಆ ವೇಳೆಗೆ ಅಕ್ಬರನ ಪ್ರಾರ್ಥನೆ ಮುಗೀತು. ಅಕ್ಬರ್ ಕೇಳ್ದ, ಸ್ವಾಮಿ ಯಾಕೆ ಹೋಗ್ತಾ ಇದ್ದೀರಿ, ಕೂತ್ಕೊಳ್ಳಿ ಅಂತ. ಇಲ್ಲಪ್ಪ, ನಾನು ಭಿಕ್ಷೆ ಬೇಡೋಣ ಅಂತ ಬಂದೆ. ನಾನು ಬಂದಿದ್ದು ಒಬ್ಬ ಭಿಕ್ಷುಕನ ಹತ್ರ ಅಂತ ಗೊತ್ತಿಲ್ಲ ನನಗೆ. ಆದ್ರಿಂದ ಭಿಕ್ಷುಕನ ಹತ್ರ ಬೇಡಿದ್ರೆ ಭಿಕ್ಷೆನೆ ಹೆಂಗ್ ಸಿಕ್ಕತ್ತೆ? ಅದಕ್ಕೋಸ್ಕರ ನಾ ಹೋಗ್ತಾ ಇದ್ದೆ. ನಾನ್ ಭಿಕ್ಷುಕನ? ನಾನ್ ರಾಜ ಅಲ್ಲ ಸ್ವಾಮಿ. ದೇವ್ರ ಹತ್ರ ದೇವ್ರೆ ನಂಗೆ ಅದ್ ಕೊಡು, ದೇವ್ರೆ ನಂಗೆ ಇದ್ ಕೊಡು, ನನ್ ಮಗನ್ ಅದ್ ಮಾಡು, ನನ್ ಮೊಮ್ಮಗನ್ ಇದ್ ಮಾಡು, ನನ್ ಮಗಳ ಅಂತ ನೀ ಹೇಳ್ತಾ ಇದೀಯಲ್ಲ. ಕೊಡು 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 ಬೇಡವ್ರು ಯಾರು? ಭಿಕ್ಷುಕ ಅಲ್ವಾ? ನೀನೇ ಭಿಕ್ಷುಕನಾದ್ಮೇಲೆ ನಿನ್ನ ಹತ್ರ ನಾನ್ ಬಂದ್ ಬೇಡೋದೇನನ್ನ? ಅಂದ್ರೆ ನೀನ್ ಯಾರನ್ನ ಬೇಡ್ತಿದೀಯೋ ನಾನು ಅವರನ್ನೇ ಬೇಡ್ತೀನಿ. ಆ ರೀತಿಯಲ್ಲಿ ಯಾರ ಹತ್ರ ರಾಗ ತುಂಬಿಕೊಂಡು ಕೂತಿದಾರೋ ಅವ್ರ ಹತ್ರ ಬಂದ್ರೆ ನಾವು ಏನೇನ್ ಪಡಿತೀವಿ ಹೇಳಿ? ರಾಗನೇ ಪಡಿತೀವಿ. ಯಾರು ನೀರಾಗ ಆಗಿದಾರೋ ಅವ್ರನ್ನ ಬೇಡಬೇಕು. ಆದ್ರಿಂದ ನೀರಾಗ ಆಗಿರುವ ದೇವಿ ಹತ್ರ ಬಂದು, ಅಮ್ಮ ನೀನು ರಾಗರಹಿತಳಾಗಿದ್ದೀಯೆ, ನಮ್ಮನ್ನೂ ಈ ರಾಗದಿಂದ ಬಿಡಿಸಮ್ಮ ಅಂದ್ರೆ ಬಿಡಿಸ್ತಾಳೆ. ಆದ್ರಿಂದ ನೀರಾಗ ರಾಗಮಥನಿ. ಸ್ಪಷ್ಟ ಆಯ್ತಾ? ಆದ್ರಿಂದ ಯಾವ ಸ್ವರೂಪಗಳನ್ನ ನಾವು ನೋಡಿದ್ವಿ, ಸಿಂಪಲ್ಲೇ ಇದು, ಏನು ಕಷ್ಟ ಇಲ್ಲ. ಆದ್ರೆ ಇದು ದಾರ್ಶನಿಕವಾದ ರೀತಿಯಲ್ಲಿ ಮತ್ತೆ ನಮ್ಮ ಜೀವನದಲ್ಲೇ ಇದೆ. ಆದ್ರೆ ನಾವು ಇದನ್ನ ಯಂತ್ರವಾಗಿ ನಡೆಸ್ಬಿಟ್ಟಿದೀವಲ್ಲ. ಯಂತ್ರವಾಗಿ ನಡೆಸದೆ ಒಂದೇ ದಿನ ಇದನ್ನ ವೈಜ್ಞಾನಿಕವಾಗಿ ಯೋಚನೆ ಒಂದು ದಿನ ಸಾಕು ನಡೆಸ್ಬಿಟ್ರೆ ಆ ಸುಖ ಬಂದ್ಬಿಡ್ತಲ್ಲ. ಅದನ್ನ ಹಿಡ್ಕೊಂಡ್ರೆ ಪ್ರತಿದಿನ ಆ ಸುಖಕ್ಕೆ ಆಸೆ ಪಡುತ್ತೆ. ನಮ್ಗೆ ಅದು ಸುಖ ಅನ್ನೋದು ಗೊತ್ತಿಲ್ಲ, ಇಲ್ಲಿರೋದನ್ನೇ ಸುಖ ಅನ್ಕೊಂಡು ಒದ್ದಾಡ್ತಾ ಇದ್ದೀವಿ. ಆ ಸುಖನ ಪಡೆಯಕ್ ಶುರು ಮಾಡಿಬಿಟ್ರೆ ಈ ಸುಖ ಅಲ್ಲ, ನಾಲ್ಪೇ ಸುಖಮಸ್ತಿ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಹಾಗೆ ತಿಳ್ಕೊಳಕ್ಕೆ ಈಗ ಕಷ್ಟ. ಈಗ ನಿಮಗೆ ಕಷ್ಟ ಹೀಗೆ ಒದರ್ಬಿಡೋಣ ಅನ್ನಿಸ್ಬೋದು. ಆದ್ರೆ ಸ್ವಲ್ಪ ಇದನ್ನ ಕಷ್ಟಪಟ್ಟು ನೀವು ಕೇಳ್ಕೊಂಡ್ರೆ ನಿಮಗಿದು ಮನಸ್ಸೊಳಗೆ ಕೂತ್ರೆ ಆಗ ನಾವು ಯಾರನ್ನ ಬೇಡಬೇಕೋ ಅವರನ್ನ ಬೇಡಿದ್ರೆ ನಮ್ಗೇನಾಗುತ್ತೆ? ರಾಗರಹಿತವಾದಂಥ ಒಂದು ಸ್ಥಾನ ನಮಗೆ ದೊರಕುತ್ತೆ. ಅದರಿಂದ ಏನಾಗುತ್ತೆ? ಮೇಲೆ ನೋಡಿದಂಥ ಕುಂಡಲಿನಿ ಸ್ವರೂಪ ಸಾಧನೆ ಆಗಬಹುದು, ಮಂತ್ರ ಸ್ವರೂಪ ಸಾಧನೆ ಆಗಬಹುದು, ದೇವಿ ಸ್ವರೂಪ ಸಾಧನೆ ಆಗಬಹುದು, ನಿರ್ಗುಣ ಸ್ವರೂಪ ಸಾಧನೆ ಆಗಬಹುದು. ಆ ಎಲ್ಲದರ ಫಲವು ನಮಗೆ ತನ್ನಿಂದ ತಾನೇ ದೊರಕುತ್ತೆ. ಆದ್ರಿಂದ ಜೋಡಿಸಿ ಕೊಟ್ಟಿದ್ದಾರೆ. ನೀರಾಗ
ರಾಗ ಮಥನಿ. ಅದರಿಂದ ರಾಗ ಅನ್ನೋದು ಎಲ್ಲಿರಬೇಕು ಅಂತ ಕೇಳಿದ್ರೆ ರಾಗ ಇದೆ. ರಾಗದ ಅಂದ್ರೆ ಮನುಷ್ಯನ ಶರೀರದ ಸ್ವಭಾವನೇ, ಶರೀರ ಬಂದಿದ್ದೇ ರಾಗದಿಂದ ತಾನೆ. ಆ ಶರೀರದಲ್ಲಿ ರಾಗ ಇದ್ದ ಮೇಲೆ ಅದನ್ನು ಎಲ್ಲಿಡಬೇಕು ಅಂತ ಕೇಳಿದ್ರೆ ಪರಮಾತ್ಮನಲ್ಲಿ ಇಡಬೇಕು. ಆದ್ರಿಂದಲೇ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಏನು ಹೇಳಿದ್ರು? ನವಾರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ. ಅಪ್ಪ, ಪತಿ ಅನ್ನುವವನು ನಿನಗೆ ಏನೋ ಶರೀರ ಸುಖ ಕೊಡ್ತಾನೆ, ನೀನು ಕೇಳಿದ ಒಡವೆ ತಂದು ಕೊಡ್ತಾನೆ, ನೀನು ಕೇಳಿದ ಆಸ್ತಿ ಕೊಡಿಸ್ತಾನೆ, ನೀನು ಕೇಳಿದ ಇದನ್ನ ಏನ್ ದುಡ್ಡು ಕಾಸು ಕೊಡ್ತಾನೆ, ಟೂರ್ ಹೊಡಿಸ್ತಾನೆ. ಅದಕ್ಕೋಸ್ಕರ ನಿನಗೆ ಪ್ರಿಯ ಅಲ್ಲ. ಯಾಕೆಂದ್ರೆ ಇದೆಲ್ಲ ಒಂದು ದಿವಸಕ್ಕೆ ನಿಲ್ಲುತ್ತೆ. ಇಲ್ಲ ಅಂದ್ರೆ ನಿಮ್ಮ ಯಜಮಾನ್ರು ನಿಮ್ಮನ್ನ ಬದರಿ ಕೇದಾರ್ನಾಥಕ್ಕೆ ಕರ್ಕೊಂಡು ಹೋಗಿದ್ದಾರೆ, ನಿಮ್ ಸ್ನೇಹಿತರ ಯಜಮಾನ್ರು ಬದರಿ ಕೇದಾರ್ನಾಥಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಫ್ಲೈಟ್ ಅಲ್ಲಿ ಹೋದ್ರು, ನಾವು ಟ್ರೈನಲ್ಲಿ ಹೋದ್ರು. ಅಷ್ಟೇ ಅಸಮಾಧಾನ ನಮ್ಗೆ ಇಲ್ವಾ? ನೋಡಿ, ಅದರಿಂದ ಅದು ಸುಖ ಕೊಡ್ತಾ ನಮ್ಗೆ. ಆದ್ರಿಂದ ರಾಗ ಅನ್ನುವುದನ್ನ ನಾವು ಬಿಡಬೇಕಾದ್ರೆ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಯಾವುದು ನಮ್ಗೆ ಸುಖ ಕೊಡೋದು? ಆತ್ಮನಸ್ತು ಕಾಮಾಯ. ಆದ್ರಿಂದ ಯಾರು ಏನೇ ಕೊಟ್ಟರೂ ಕೂಡ ಅದನ್ನ ಪರತತ್ವದವರೆಗೆ ಮುಟ್ಟಿಸಿದರ ಆಗಲೇ ಅದು ತೃಪ್ತಿ. ಆದ್ರಿಂದಲೇ ಒಂದೊಂದನ್ನು ಹೇಳ್ತಾರೆ. ಪುತ್ರಸ್ಯ ನವಾರೇ ಪುತ್ರಸ್ಯ ಕಾಮಾಯ ಪುತ್ರ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪುತ್ರ ಪ್ರಿಯೋ ಭವತಿ. ಒಂದೊಂದು ಹೇಳ್ತಾರೆ. ವಿದ್ಯೆಗೆ ಮುಂದಿನ ನಾಮನು ಮದ. ಆ ಮದನು ಇದ್ರ ಜೊತೆಯಲ್ಲೇ ಇದೆ. ಅಂದ್ರೆ ಎಲ್ಲ ಜೊತೆ ಸೇರಿಕೊಳ್ಳುತ್ತೆ. ನನಗೆ ಕುಲದ ಮದ, ಅನ್ನದ ಮದ, ಪುತ್ರದ ಮದ, ಯೌವನದ ಮದ, ನನ್ನ ಮಗ ನೋಡು, ಎಲ್ಲ ಮದಗಳೇ. ಆ ಎಲ್ಲ ಮದಗಳನ್ನ ನಾವು ಯಾವ ರೀತಿ ಬಿಡಿಸ್ಕೊಳ್ಬೇಕಪ್ಪ ಅಂದ್ರೆ ಪರಮಾತ್ಮನದು. ಆದ್ರಿಂದ ಆತ್ಮನಸ್ತು ಕಾಮಾಯ, ನಮ್ಮನ್ನು ಮುಟ್ಟಿಸ್ತಾ ಇದೆಯಾ ಅಲ್ಲಿಯವರೆಗೆ, ಹಾಗಾದಾಗ ನನಗದು ತೃಪ್ತಿ. ನೀನು ನೋಡಿದೆಯಲ್ಲಪ್ಪ ಎಂಥ ಪವಿತ್ರ ಕ್ಷೇತ್ರ, ಬದರಿ ಕ್ಷೇತ್ರ ದರ್ಶನ ಆಯ್ತು. ಆಹಾ, ಎಷ್ಟು ಪವಿತ್ರ, ಆ ಜಾಗದ ಗಾಳಿನೇ ಪವಿತ್ರ, ಅಲ್ಲಿನ ಇದೇ ಅದನ್ನ ನೀನು ಭಾವಿಸ್ಕೊಳ್ಳದೆ ಫ್ಲೈಟ್ ಅಲ್ಲಿ ಹೋದ್ರು ಅದನ್ನ ನೀನು ಭಾವಿಸ್ತಾ ಇದ್ರೆ ಈ ಸುಖ ಹೊರತೋಯ್ತ ನಿನಗೆ? ಆ ಆನಂದವೇ ಇಲ್ಲ. ಎಂಥ ಒಂದು ಅದ್ಭುತವಾದ ಖುಷಿ ಸಿಕ್ಕಿತ್ತು, ಅದನ್ನ ನಾವು ಕಳ್ಕೊಳ್ಬಾರ್ದು ಅಲ್ವಾ? ಆ ಸುಖದನ್ನ. ಆದ್ರಿಂದ ಆತ್ಮನಸ್ತು ಕಾಮಾಯ ಅಂದಾಗ ಪರತತ್ವದ ಆನಂದ ಏನು ದೊರಕಿದೆ ಅದನ್ನ ನಾವು ಭಾವಿಸ್ಕೊಳ್ಬೇಕು. ಈಗ ನಮ್ಮ ಹೃದಯ ಮುಟ್ಟು ನೋಡ್ಕೊಳ್ಳೋಣ, ನಮ್ಮೆಲ್ಲರಿಗೆ ಸುಖ ಸಿಕ್ಕಿದೆಯೋ ಇಲ್ವೋ? ಪ್ರತಿಯೊಬ್ಬನ ಜೀವನದಲ್ಲಿ ಬೇಕಾದ ಕಷ್ಟ ಇದೆ. ದಿವಸದಲ್ಲೇ 60 ಭಾಗ ಕಷ್ಟ, 40 ಭಾಗ ಸುಖ ಇರಬಹುದು, 50 ಭಾಗ ಕಷ್ಟ ಸುಖ ಇರಬಹುದು, 73 ಏನೋ ಇರಬಹುದು. ಆದ್ರೆ ಸುಖ ಅನ್ನುವುದು ಪ್ರತಿಯೊಬ್ಬನ ಜೀವನದಲ್ಲಿದೆ. ಎಷ್ಟೆಷ್ಟು ಹಣ್ಣಾಗಿದ್ದೀವಿ ಅಷ್ಟಷ್ಟು ಜೀವನದಲ್ಲಿ ಸುಖ ಇದೆ. ಆ ಸುಖವನ್ನ ದುಃಖ ಮಾಡ್ಕೊಂಡಿರೋರು ಯಾರು? ನಾವೇ. ಯಾಕೆಂದ್ರೆ ಅವರನ್ನ ನೋಡಿ ಇವರನ್ನ ನೋಡಿ ಮಾಡ್ಕೊಂಡಿದ್ದೇವೆ ಹೊರತು ಇವತ್ತು ನೆನಪು ಮಾಡ್ಕೊಂಡ್ರು ನಮ್ಮ ಸುಖ ಸುಖನೇ. ಅದನ್ನ ನಾವು ನೆನಪು ಮಾಡ್ಕೊಂಡ್ರೆ ನೀರಾಗ ಖಂಡಿತವಾಗಿ ನಾವು ಆಗ್ತೀವಿ. ಅದನ್ನ ಈ ನಾಮದಲ್ಲಿ ಕೊಡ್ತಾ ಇದ್ದಾರೆ, ನೀರಾಗ ರಾಗ ಮಥನಿ. ಆದ್ರಿಂದ ಆ ಪರಮಾತ್ಮನನ್ನ ನಾವು ಹೊಂದಬೇಕಾದ್ರೆ ನಮ್ಮ ಒಂದು ಭಾವ ಹೇಗಿರ್ಬೇಕಪ್ಪ ಅಂತ ಕೇಳಿದ್ರೆ ಪರಮಾತ್ಮನಿಗೆ ಎಲ್ಲವನ್ನ ಅರ್ಪಣೆ ಮಾಡುವಂತೆ ಆದಾಗ ನಮ್ಮನ್ನ ಕಟ್ಟಿ ಹಾಕುವ ರಾಗ ಯಾವುದಿದೆಯೋ ಆ ರಾಗ ಅಂದ್ರೆ ರಜ್ಜು ಇದೆಯಲ್ಲ, ರಜ್ಜುಗೂ ಅದೇ ಧಾತು, ರಾಗಕ್ಕೂ ಅದೇ ಧಾತು. ರಜ್ಜು ಅನ್ನೋದೇ ಧಾತು. ರಜ್ಜು ಅಂದ್ರೆ ಕಟ್ಟುತ್ತೆ, ಹಗ್ಗ. ಅದು ರಾಗ ಅಂದ್ರೆ ಕಟ್ಟುತ್ತೆ. ಆದ್ರಿಂದ ಆ ರಾಗ ರಜ್ಜು ಅದನ್ನ ಬಿಡಿಸ್ಕೊಂಡು ಇದಕ್ಕೆ ಇರುವುದೇನಪ್ಪ ಅಂದ್ರೆ ಪರಮಾತ್ಮ ಇದು ನಿನ್ನದು, ಪರಮಾತ್ಮ ಇದು ನಿನ್ನದು. ಆ ನಿನ್ನದು ಅನ್ನುವ ಭಾವ ಬಂದಾಗ ದೇವಿಯನ್ನ ನಾವು ನೀರಾಗಳಾದಂಥ ದೇವಿಯನ್ನ ಬೇಡಿದಾಗ ಅವಳು ನಮ್ಮಲ್ಲಿರುವ ರಾಗವನ್ನ ಮಥನ ಮಾಡಿ ನಮ್ಮನ್ನ ತನ್ನ ವಸ್ತುವಾಗಿ ತಾನು ಮಾಡ್ಕೊಳ್ತಾಳೆ. ನಮ್ಮೊಳಗಿರುವ ಸಾರಭೂತವಾದ ಆ ಬೆಣ್ಣೆಯನ್ನ, ಆ ತುಪ್ಪವನ್ನ, ಅವಳ ಸ್ವರೂಪವನ್ನ ನಮಗೆ ತಾನೇ ತೋರಿಸಿಕೊಡ್ತಾಳೆ. ಅವಳೇ ತೋರಿಸಿಕೊಡದೆ ನಮಗೆ ನಮ್ಮನ್ನು ನೋಡ್ಕೊಳ್ಳಕ್ ಗೊತ್ತಿಲ್ಲ. ಹೊರಕ್ಕೆ ಓಡ್ತಾ ಇರುವ ಇಂದ್ರಿಯಗಳನ್ನ ಒಳಕ್ಕೆ ತಿಳುಗಿಸಿಕೊಳ್ಳುವುದು ದೇವಿಯ ಕೃಪೆಯಿಂದಾನೆ. ದೇವಿ ಕೃಪೆ ಮಾಡಿನೇ ಇದನ್ನ ನೆನ್ನೆ ನೋಡಿದ್ವಲ್ಲ, ನಾನಾ ಛಿದ್ರ ಘಟೋದರ ಸ್ಥಿತ ದೀಪ. ಅದೇ ತರಹ ಆ ಹೊರಗೆ ಓಡುವುದನ್ನ ಒಳಗೆ ನೋಡಿದಾಗಲೇ ಹೊರಗೆ ಹರಡೋಗ್ತಾ ಇದೆಯಲ್ಲ ಬೆಳಕು, ಆ ಬೆಳಕೆಲ್ಲ ಕೇಂದ್ರೀಕರಿಸಿದಾಗ ಪ್ರಕಾಶ ಆಗತ್ತೆ. ತೂತುಗಳ ಮೂಲಕ ಹಂಚಿ ಹೋದಾಗ ಚಿಕ್ಕ ಚಿಕ್ಕ ದೀಪ ಆಗತ್ತೆ. ಆ ಚಿಕ್ಕ ದೀಪನ ಒಟ್ಟು ಮಾಡಿದ್ರೆ ದೊಡ್ಡ ದೀಪ. ಅದನ್ನ ಮಾಡೋದು ಹೇಗೆ? ಒಳಕ್ಕೆ ತಿರುಗಿಸಿಕೊಂಡಾಗ.
ಅದನ್ನ ಮಾಡಿಸಿಕೊಡೋದು ಯಾರು? ದೇವಿನೇ, ಪರಮಾತ್ಮನೇ. ಆ ರೀತಿಯಾಗಿ ಈ ರಾಗ ಮಥನ ಮಾಡಿ ಒಳಗಿರುವ ಪರತತ್ವದ ನೈಜ ಸ್ವರೂಪವನ್ನ ಅನುಭೂತಿಗೆ ದೇವಿ ತಾನೇ ತಂದು ಕೊಡ್ತಾಳೆ. ಇದು ನೀರಾಗ ರಾಗ ಮಥನಿ. ಮುಂದಿನ ನಾಮ ನಿರ್ಮದ, ಮದ ನಾಶಿನಿ. ಮದ ಅಂದ್ರೆ ಮದವನ್ನ ಎಲ್ಲರಿಗೂ ಗೊತ್ತಿದೆ. ಅವಳು ಮದ ನೋಡು, ಈ ರೀತಿ ಲೋಕದಲ್ಲಿ ನಾವು ರೂಢಿಯಲ್ಲಿ ಇಟ್ಕೊಂಡಿದ್ದೇವೆ, ಬೇಕಾದಷ್ಟು ಸಲ ನೋಡಿದ್ದೇವೆ. ಆದ್ರಿಂದ ಈ ಮದ ಅನ್ನುವುದಕ್ಕೆ ಸ್ವರೂಪ ಬೇಕಾದಷ್ಟು ತರ ಇದೆ. ದಾಸರು ನಮಗೆ ಹೇಳಿದ್ದಾರೆ, ಅನ್ನ ಮದ, ಅರ್ಥ ಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದ, ಮತ್ತೆ ಎಂಥದ್ದು ತನ್ನ ಸತ್ವದ ಮದ. ಈ ರೀತಿಯಾಗಿ ಮತ್ತೆ ನನ್ನ ಮೀರಿಸಿದವರು ಇನ್ನೊಬ್ಬರಿಲ್ಲ ಅನ್ನುವಂಥ ಧಾತ್ರಿ ವಶವಾದ ಮದ ಎಲ್ಲ ಹೇಳ್ತಾರೆ. ಆದ್ರಿಂದ ಈ ಎಲ್ಲ ಮದ ಏನು ಮಾಡುತ್ತೆ? ಪರಮಾತ್ಮನನ್ನ ಮರೆಸೋ ಹಾಗೆ ಮಾಡುತ್ತೆ. ಆದ್ರಿಂದ ನರಕಾಂತಕ ನಿನ್ನ ನಾನು ಮರೆತೇನಪ್ಪ. ಅನ್ನ ಮದ, ಅರ್ಥ ಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದ, ಆ ತನ್ನ ಸತ್ವದ ಮದ, ಧಾತ್ರಿ ವಶವಾದ ಮದ, ಈ ಎಲ್ಲ ಮದದಿಂದ ನಿನ್ನನ್ನು ನಾನು ಮರೆತೆ ಸ್ವಾಮಿ, ನನ್ನ ಅಪರಾಧಗಳನ್ನು ಮನ್ನಿಸು ಅಂತ ದಾಸರು ಹೇಳಿದ್ದಾರೆ. ಆದ್ರಿಂದ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ನಿನ್ನ ಹತ್ರ ಬಂದು ಹೇಳಕ್ಕೆ ನನಗೆ ಬಾಯಿಲ್ಲ. ಯಾಕೆಂದ್ರೆ ನನ್ನ ಹತ್ರ ಇರೋದು ಅಷ್ಟು ರಾಶಿ ಮದ, ಒಂದು ಮದ ಅಲ್ಲ, ಆ ಅಷ್ಟು ರಾಶಿ ಮದಗಳಿಂದ ನನ್ನನ್ನು ನೀನೇ ಬಿಡುಗಡೆ ಮಾಡಬೇಕು. ನನಗೆ ಹೇಳಕ್ಕೆ ಒಂದೊಂದು ಮದನೂ ನಮ್ಮನ್ನ ನಾಶ ಮಾಡುವಂಥ ಮದ. ಆದ್ರಿಂದ ಆ ಮದದಿಂದ ನಮ್ಮನ್ನ ಬಿಡಿಸು. ಅದೇ ರೀತಿಯಲ್ಲಿ ಇದು ಶಾಸ್ತ್ರೀಯ ಪರಿಭಾಷೆಯಲ್ಲಿ ಹೇಳೋದಾದ್ರೆ, ಅದು ದಾಸರ ಕೃತಿಯಲ್ಲಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಕೃತಿಯಲ್ಲಿ ನಾವು ನೋಡೋದು. ಶಾಸ್ತ್ರೀಯ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಅಷ್ಟಮದಗಳು ಅಂತ ಹೇಳ್ತಾರೆ. ಮೊದಲನೆಯದಾಗಿ ಕುಲದ ಮದ, ಆಮೇಲೆ ಧನ ಮದ, ಆಮೇಲೆ ವಿದ್ಯಾಮದ, ಆಮೇಲೆ ಬಲದ ಮದ, ರೂಪದ ಮದ. ಮೊದಲು ಏನು ಮದ? ಕುಲದ ಮದ. ಎರಡನೇದು ಧನ ಮದ. ಮೂರನೇದು ವಿದ್ಯಾಮದ. ನಾಲ್ಕನೆಯದು ಬಲದ ಮದ. ಐದನೆಯದು ರೂಪ ಮದ. ಆರನೆಯದು ಯೌವನ ಕಾಲದಲ್ಲಿರುವಂಥ ಮದ. ಆ ಯೌವನದ ಮದದ ನಂತರ ಏಳನೆಯದು ಐಶ್ವರ್ಯದ ಮದ. ಎಂಟನೆಯದು ತಪಸ್ಸಿನ ಮದ. ತಪಸ್ಸಿನ ಮದ ವಿಶ್ವಾಮಿತ್ರರೇ ನಮಗೆ ದೃಷ್ಟಾಂತ. ಅಂದ್ರೆ ಮದ ಅನ್ನುವುದು ಮನುಷ್ಯನನ್ನ ತಪಸ್ಸು ಮದಾನೇ. ಶ್ರೀಮಾತೆ ಶಾರದಾದೇವಿ ಹೇಳ್ತಾರೆ, ಅಪ್ಪ ನಾನು ಸನ್ಯಾಸಿ ಅನ್ನುವ ಅಹಂಕಾರಕ್ಕಿಂತ ದೊಡ್ಡ ಅಹಂಕಾರ ಇನ್ನೊಂದಿಲ್ಲ, ಅದಕ್ಕೆ ವಶನಾಗಬೇಡ. ಕಾಷಾಯ ವಸ್ತ್ರ ಧರಿಸಿದ ಮೇಲೆ ನಾನ್ ಸನ್ಯಾಸಿ, ಎಲ್ರೂ ನಮಸ್ಕಾರ ಮಾಡ್ಬೇಕು, ಅದ್ ಬಂತಾ? ಅಲ್ಲೇ ಬಂತು ಮದ. ನಿನ್ನ ಸನ್ಯಾಸಕ್ಕೆ ಬೆಲೆ ಇಲ್ಲ, ಈ ವಸ್ತ್ರಕ್ಕೆ ಬೆಲೆ ಇಲ್ಲ. ಆ ರೀತಿ ನಮಸ್ಕಾರ ಮಾಡಿದ್ಯಾ, ತಗೋ ಅಂತ ಇಷ್ಟು ದಪ್ಪ ಪ್ರಸಾದ. ನಮಸ್ಕಾರ ಮಾಡ್ಲಿಲ್ವಾ, ಪ್ರಸಾದ ಇಲ್ಲ, ಕಣ್ಣೆತ್ತು ನೋಡಲ್ಲ, ಅದೆಲ್ಲ ಸನ್ಯಾಸ ಆಗಲ್ಲ. ಆದ್ರಿಂದ ಆ ಒಂದು ಇದನ್ನ ತಪಸ್ಸಿನ ಮದ ಇದೆಯಲ್ಲ, ತುಂಬಾ ದೊಡ್ಡ ಡೇಂಜರ್ ಅದು. ನಾ ಎಲ್ಲ ತ್ಯಾಗ ಮಾಡಿದ್ದೀನಿ ಅಂತ ಬಲವಾದ ಹಳ್ಳದಲ್ಲಿ ಬೀಳೋದು. ಆದ್ರಿಂದ ಈಶಾವಾಸ್ಯ ಉಪನಿಷತ್ತು ಏನು ಹೇಳುತ್ತೆ? ಯಾವುದು ಅವಿದ್ಯಾ ಒಂದು ಇದಿದೆ, ಅವಿದ್ಯೆಗಿಂತ ಅಂಧಕಾರ, ಅವಿದ್ಯೆಯ ಮೃತ್ಯುಂ ತೀರ್ಥ ಇದೆ. ಆದ್ರೆ ಅವಿದ್ಯೆ ನಮ್ಮನ್ನ ಯಾವ ಕತ್ತಲಲ್ಲಿ ಬೀಳಿಸುತ್ತೋ ತಥೋ ಭೂಯ ಇವತೆ ತಮೋ ಯವು ವಿದ್ಯಾಯಾಮೃತಃ, ಅದಕ್ಕಿಂತ ಇನ್ನೂ ಹಳ್ಳದ ಕತ್ತಲೆಯಲ್ಲಿ ಬೀಳಿಸುತ್ತೆ ವಿದ್ಯೆ ಅನ್ನುವ ತಮ. ಅಂದ್ರೆ ವಿದ್ಯೆ ಇದೆ ಅಂದಾಗ ಎತ್ತರದಲ್ಲಿದ್ದಾನೆ, ಇಲ್ಲಿದ್ದವನು ಬಿದ್ರೆ ಇಷ್ಟೇ ಬಿದ್ದ, ಅಲ್ಲಿದ್ದವನು ಬಿದ್ರೆ ಗೊತ್ತಿದೆಯಲ್ಲ, ಅಪ್ಪಚ್ಚಿನೂ ಆಗ್ಬೋದು, ಹುಡಿನೂ ಸಿಕ್ಕದೇ ಇರ್ಬೋದು, ಒಂದು ಚೂರು ಮಾಂಸದ ತುಂಡು ಇಲ್ಲದೆ ಇದ್ದಂತೆ ಆಗ್ಬೋತಾನೆ. ಅದೇ ವಿದ್ಯಾಮದದಿಂದ ಆಗೋ ನಷ್ಟ ಏನಪ್ಪಾ ಅಂದ್ರೆ ಏನು ಗುರುತೇ ಇಲ್ಲದಷ್ಟು ಹಾಳಾಗೋದು. ಅದಕ್ಕೆ ನಾವು ಜಡಭರತನನ್ನೇ ಉದಾಹರಣೆ ನೋಡಿದ್ದೇವೆ. ಎಷ್ಟು ಉನ್ನತನಾಗಿದ್ದ, ಅಲ್ಲಿ ಅವನನ್ನ ರಾಗಕ್ಕೂ ತಗೊಳ್ಬಹುದು. ಜಿಂಕೆಯ ಮೇಲಿನ ಪ್ರೀತಿಯಿಂದ ಜಿಂಕೆಯಾದ, ಬದುಕನ್ನೇ ಹಾಳು ಮಾಡಿಕೊಂಡ. ಹಾಗೆ ಅಷ್ಟು ತಪಸ್ಸು ಮಾಡ್ತಾ ಇದ್ದ ಜಡಭರತ. ಆದರೆ ಎಲ್ಲ ಹೋಯಿತು. ಆದರೆ ಪುಣ್ಯ ಆ ತಪಸ್ಸು ನಾಶ ಆಗಲಿಲ್ಲ. ಗೀತೆಯಲ್ಲಿ ಅವನು ಹೇಳಿರುವಂತೆ ಕೃಷ್ಣ ಅದರಿಂದನೇ ಅವನು ಆ ನೆನಪಿನೊಡನೆ ಬಂದ. ಆ ನೆನಪಿನಿಂದ ಇದನ್ನು ಕಳಚಿಕೊಳ್ಳುವುದಕ್ಕೆ ಅವನಿಗೆ ಅನುಕೂಲ ಆಯಿತು. ವಿಶ್ವಾಮಿತ್ರರು ಅವರನ್ನೇನು ಯಾರು ಕೇಳಲಿಲ್ಲ. ತ್ರಿಶಂಕು
ತಾನು ಸಶರೀರಿಯಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಬಯಸ್ತಾ ಇದ್ದ. ಅವನ ಪಾಡಿಗೆ ಅವನು ಪ್ರಯತ್ನ ಮಾಡ್ತಾ ಇದ್ದ. ವಿಶ್ವಾಮಿತ್ರರು ತಪಸ್ಸಿಗೆ ಹೊರಟಿದ್ದಾದ್ರೂ ಯಾಕೆ? ವಿಶ್ವಾಮಿತ್ರರ ಜನ್ಮಗತ ಸ್ವಭಾವ ಏನು? ಇದನ್ನ ಯಾಕೆ ನಾವು ಹೇಳೋದಂದ್ರೆ 18ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ? ಇದು ಬ್ರಹ್ಮನ ಗುಣ, ಇದು ಕ್ಷತ್ರನ ಗುಣ, ಇದು ವೈಶ್ಯನ ಗುಣ, ಹೀಗೆ ಹೇಳಿದ ಮೇಲೆ ಅದನ್ನ ಅವನು ಏನ್ ಮಾಡಬೇಕು? ಅವರವರ ಕುಲಕ್ರಮಾಗತವಾಗಿ ಬಂದಿರುವುದನ್ನು ಅನುಷ್ಠಾನ ಮಾಡ್ತಾ ಸಂಸಿದ್ಧಿಂ ಲಭತೆ ಜನಃ ಹೇಳಿದಾನೆ. ಆದ್ರೆ ಇವನು ವಸಿಷ್ಠರು ಋಷಿಗಳಾಗಿದ್ದಾರೆ, ವಸಿಷ್ಠರಲ್ಲಿ ಆ ಸಿದ್ಧಿ ಇದೆ, ಆ ಸಿದ್ಧಿ ನನಗೆ ಬೇಕು ಅಂತ ವಿಶ್ವಾಮಿತ್ರ ತಪಸ್ಸಿಗೆ ಹೊರಟಿದ್ದು. ಮೊಟ್ಟ ಮೊದಲನೆಯದಾಗಿ ಅವನಲ್ಲಿದೆ, ಅದು ಬೇಕು, ಅದೇ ತಪ್ಪು. ಆಯ್ತು, ಅದನ್ನ ಉತ್ಕರ್ಷಕ್ಕೆ ತಗೊಂಡ್ಯಾ? ಇಲ್ಲ. ಏನಕ್ಕೆ ತಗೊಂಡೆ? ಅವನನ್ನು ಸದೆ ಬಡಿತೀನಿ ಅಂತ ತಗೊಂಡೆ. ತಪಸ್ಸು ಮಾಡಿದ್ಯಾಕೆ? ವಸಿಷ್ಠನಲ್ಲಿರುವ ಆಯುಧವನ್ನ ಬಡ್ದು ಹಾಕ್ತೀನಿ ಅಂತ. ಆದ್ರಿಂದಲೇ ಆಯುಧವನ್ನ ಗಳಿಸಿ ಮತ್ತೆ ಯುದ್ಧಕ್ಕೆ ಬಂದೆ. ಬಂದಾಗ ಏನಾಯ್ತು? ವಸಿಷ್ಠರು ಕೇವಲ ಬ್ರಹ್ಮದಂಡ ಮುಂದೆ ಇಟ್ಟು ಸುಮ್ಮನೆ ನಿಂತರು. ವಿಶ್ವಾಮಿತ್ರ ಏನೇನು ಅಗಾಧವಾದ ಅಸ್ತ್ರಗಳು, ವಾರುಣಾಸ್ತ್ರ, ಆಗ್ನೇಯಾಸ್ತ್ರ, ಆ ಅಸ್ತ್ರ, ಈ ಅಸ್ತ್ರ ಎಲ್ಲ ಪಡ್ಕೊಂಡ್ ಬಂದಿದ್ರು. ತಪಸ್ಸಿನಿಂದ ಎಲ್ಲ ಅಸ್ತ್ರನ ನುಂಗಾಕ್ತು ಎಲ್ಲವನ್ನ ಸಾಗರಂ ಭಕ್ಷಯಾಮಿ ಅಂತ ಎಲ್ಲದನ್ನು ನುಂಗಾಕ್ತಾ ಕೂತ್ಕೊಂಡಿತ್ತು. ಆಗ ಗೊತ್ತಾಯ್ತು, ಅರೆ ಇದರಿಂದ ನಂಗೆ ಪ್ರಯೋಜನ ಇಲ್ಲ, ನನಗದೇ ಬೇಕು ಅಂತ. ಆಗ ಮತ್ತೆ ತಪಸ್ಸಿಗೆ ಬಂದೆ. ತಪಸ್ಸಿನಲ್ಲಿ ಇದನ್ನು ಪಡೆದ್ಯಾ? ಪಡಿಬೇಕಾಗಿತ್ತು ತಾನೆ. ಆ ತಪಸ್ಸು ಮಾಡ್ತಾ ತಪಸ್ಸಿನಿಂದ ಶಕ್ತಿ ಬಂದಿರುವಾಗ ತ್ರಿಶಂಕು ತಾನು ಪ್ರಯತ್ನ ಪಡ್ತಾ ಇದ್ದಾನೆ. ತನಗೇನು ಬೇಕಾಗಿತ್ತು? ಸಶರೀರಿಯಾಗಿ ಸ್ವರ್ಗಕ್ಕೆ ಹೋಗಬೇಕಾಗಿತ್ತು. ಯಾರಿಗೂ ಇಲ್ಲದ, ಯಾವ ಲೋಕಕ್ಕೂ ಇಲ್ಲದ ನಿಯಮವನ್ನ ಈಗ ರಾಮ ಕೃಷ್ಣ ಬಂದಿದ್ರಲ್ಲ, ಅವರು ಶರೀರ ಸಮೇತ ಹೋದ್ರ? ವಿಮಾನ ಬಂದು ಕರ್ಕೊಂಡೋಯ್ತಾ? ಇಲ್ಲ. ಶರೀರ ಸಹಿತ ಬೇರೆ ಲೋಕಕ್ಕೆ ಹೋಗಕ್ ವಿಷಯ ಯಾರಿಗೂ ಇಲ್ಲ. ತ್ರಿಶಂಕುಗೆ ಮಾತ್ರ ಹೇಗೆ ಸ್ಪೆಷಲ್ ಆಗುತ್ತೆ? ಅದನ್ನ ಯೋಚನೆ ಮಾಡ್ಬೇಕು ತಾನೆ. ನಿಜವಾದ ತಪಸ್ಸಿದ್ದಿದ್ರೆ, ತಪಸ್ಸಿನ ಮದ ಇಲ್ಲದೆ ಇದ್ದಿದ್ರೆ ಯೋಚನೆ ಮಾಡಿರ್ತಿದ್ದ. ಆದ್ರೆ ವಿಶ್ವಾಮಿತ್ರ ಮಾಡಿದ ಕೆಲಸ ಏನು? ಬಾರೋ, ನಾನ್ ನಿನ್ನನ್ನು ಕಳಿಸ್ತೀನಿ ನನ್ನ ತಪಶಕ್ತಿಯಿಂದ ಅಂತ ಹೇಳಿದ್ರು. ಹೋಮ ಮಾಡಿದ್ರು. ಹೋಗಂತ ಹೇಳಿದ್ರು. ಸ್ವರ್ಗಚ್ಛ ಮಂತ್ರ ಇದೆ, ಹೋಗು ಸ್ವರ್ಗಕ್ಕೆ ಹೇಳಿದ್ರು. ಇವನು ಮೇಲಕ್ಕೆ ಹೋಗ್ತಾ ಇದ್ದಾನೆ ಸ್ವರ್ಗಕ್ಕೆ. ಯಾರು ಬಿಡ್ತಾರೆ? ಅಲ್ಲಿಂದ ಇಂದ್ರ ಏನ್ ಮಾಡ್ದ? ಬೀಳು ಕೆಳಗೆ ಅಂತ ಬಡ್ದ. ಈಗ ಕಥೆ ಏನು? ಬೀಳು ಕೆಳಗೆ ಅಂದ್ರೆ ಅವನ್ ಕೆಳಗೆ ಬೀಳ್ತಿದ್ದಾನೆ. ಆಗ ವಿಶ್ವಾಮಿತ್ರರು ಅಲ್ಲೇ ನಿಲ್ಲು ಅಂದ್ರು. ಈಗ ಅವನು ಸ್ವರ್ಗನೂ ಇಲ್ಲ, ಭೂಮಿನೂ ಇಲ್ಲ. ಆಗ ವಿಶ್ವಾಮಿತ್ರರು ಏನ್ ಮಾಡಿದ್ರು? ಆಯ್ತು, ನಿನಗೆ ನಾನು ಸ್ವರ್ಗ ಕಟ್ಕೊಡ್ತೀನಿ. ನಾನ್ ನಿನಗೆ ಸ್ವರ್ಗ ಯಾವುದ್ರ ಬಲದಿಂದ? ತಪಸ್ಸಿನ ಮದದ ಬಲದಿಂದ. ನೋಡಿ ಮದ ಏನ್ ಮಾಡ್ತು? ಯಾವುದು ನಮ್ಮ ಉತ್ಕರ್ಷಕ್ಕೆ ಕಾರಣ ಆಗಬೇಕಾಗಿತ್ತೋ ಅದು ನಮ್ಮನ್ನ ನಾಶ ಮಾಡುವುದಕ್ಕೆ ಕಾರಣ ಆಯ್ತು, ಅಧಃಪತನಕ್ಕೆ ಕಾರಣ ಆಯ್ತು. ಮತ್ತೆ ತಪಸ್ಸು ಮಾಡ್ಬೇಕಾಯ್ತಾ? ಅಷ್ಟು ಕಾಲದ ತಪಸ್ಸು. ಸೌಭರಿ ಋಷಿ ನೋಡಿದ್ದೇವೆ ನಾವು. ಯಾವುದೋ ಮೀನಿನ ಸಂಸಾರ ನೋಡ್ಬಿಟ್ಟು ನನಗೂ ಈ ಸಂಸಾರ ಬೇಕಲ್ಲ ಅಂತ 10,000 ವರ್ಷದ ತಪಸ್ಸನ್ನ ಹೇಗೆ ವ್ಯಯ ಮಾಡಿಕೊಂಡ್ರು? ಮತ್ತೆ ಬರುತ್ತಾ? 10,000 ವರ್ಷ ನಾವು ಪಡೆಯಕ್ಕಾಗತ್ತ? ಮತ್ತೆ ನೋಡಿ ತಪಸ್ಸಿನ ಮದ. ಆದ್ರಿಂದ ಈ ಪಟ್ಟಿ ಕೊಡ್ತಾ ಇದೆ ಶಾಸ್ತ್ರ. ಇದರ ಇದನ್ನು ನಾವು ಮುಂದಿನ ವಾರ ನೋಡಿ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते।